ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಅಲ್ಲಿ ಆರ್ ಈಸ್ ಕೆ ಸಿಸ್ಟರ್. ಆರ್ ಈಸ್ ಕೆ ಸಿಸ್ಟರ್. ಆರ್ ಈಸ್ ಕೆ ಸಿಸ್ಟರ್. ಆರು ಕೆಗೆ ಸಿಸ್ಟರ್ ಆಗಬೇಕು. ನೆಕ್ಸ್ಟ್ ಪಿ ಈಸ್ ಕೆ ಅಂಕಲ್. ಪಿ ಈಸ್ ಕೆ ಅಂಕಲ್. ಆಯ್ತಾ, ಇವರು ಅಂಕಲ್ ಆಗಬೇಕು. ಪಿ ಈಸ್ ಕೆ ಅಂಕಲ್. ಪಿ ಕೆಗೆ ಅಂಕಲ್ ಆಗಬೇಕು. ನೆಕ್ಸ್ಟ್ ಕ್ಯೂ ಈಸ್ ಟಿ ಫಾದರ್. Q is T father. Q is T father. Who is P brother. Who is P brother. ಆಯ್ತಾ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. Q is T father. Q is T father. Who is P brother. ಇವರಿಬ್ರು ಅಣ್ಣ ತಮ್ಮ ಆಗ್ಬೇಕು. ಆಯ್ತಾ. ನೆಕ್ಸ್ಟ್ H is K mother. H is K mother. H is K mother. ಆಯ್ತಾ. ಈಗ ಲಾಸ್ಟಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಅಟ್ ಲೀಸ್ಟ್ ಹೌ ಮೆನಿ ಸನ್ಸ್ ಡು ಕ್ಯೂ ಅಂಡ್ ಎಚ್ ಹ್ಯಾವ್ ಅಂತ ಕೇಳಿದ್ದಾರೆ. ಅಂದರೆ ಕ್ಯೂ ಮತ್ತು ಎಚ್ಗೆ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ ಅಂತ ಕೇಳಿದ್ದಾರೆ. ಆಯ್ತಾ, ಕ್ವಶನ್ ನೋಡಿ. ಕ್ಯೂ ಮತ್ತು ಎಚ್ಗೆ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ ಅಂತ ಕೇಳಿದ್ದಾರೆ. ಆಯಿತಾ. ಆ್ಯಕ್ಚುಲಿ ಈ ರೀತಿ ಕ್ವಶನ್ ಕೇಳಬಾರ್ದು. ಇದೆಲ್ಲ ಜೆಂಡರ್ ನ್ಯೂಟ್ರಾಲಿಟಿ ಇರಬೇಕು. ಗಂಡು ಮಕ್ಕಳು ಹೆಣ್ಮಕ್ಳು ಅಂತೆಲ್ಲ ಡಿಫ್ರೆನ್ಷಿಯೇಟ್ ಮಾಡಬಾರ್ದು. ಕೇಳಿದ್ದಾನೆ ಅವಿವೇಕಿ, ಸೊ ಆನ್ಸರ್ ಮಾಡೋಣ. ಆಯಿತಾ. ಇಲ್ಲಿ ನೋಡಿ, ಕ್ಯೂ ಇವ್ರಿಗೆ ಫಾದರ್ ಆಗಬೇಕು. ಕ್ಯೂ ಇವ್ರಿಗೆ ಫಾದರ್ ಆಗಬೇಕು. ಆಯಿತಾ. ಹೆಚ್ಚು ಇವ್ರಿಗೆ ಮದರ್ ಆಗಬೇಕು. ಆಯಿತಾ. ಹೆಚ್ಚು ಇವ್ರಿಗೆ ಮದರ್ ಆಗಬೇಕು. ಅಂದರೆ ಇವರು ಫಾದರು ಇವರು ಮದರ್ ಇಲ್ಲೇ ಇದೆ. ಇಲ್ಲಿ ಫಾದರು ಇವರು ಮದರ್ ಅಂತ ಇದ್ದಾರೆ. ಆಯಿತಾ. ಇವರಿಬ್ಬರಿಗೆ ಇಬ್ಬರು ಸನ್ಸ್ ಅಂತ ಇದ್ದಾರೆ. ಟಿ ಒಬ್ಬ ಸನ್ನು, ಕೆ ಇನ್ನೊಬ್ಬ ಸನ್. ಆಯಿತಾ. ಸದ್ಯಕ್ಕೆ 2 ಸನ್ಸ್ ಇದ್ದಾರೆ. 2 ಸನ್ಸ್. ಬೇರೆದನ್ನು ಚೆಕ್ ಮಾಡೋಣ. ಕೆ ಆಲ್ರೆಡಿ ತೊಗೊಬಿಟ್ಟಿದ್ದೀವಿ. ಸೊ ಕೆ ಡಮಾರ್ ಮಾಡಿ. ಕೆ ಡಮಾರ್ ಆಯಿತು. ಆಯಿತಾ. ಇಲ್ಲೂ ಕೆ ಇದೆ, ಡಮಾರ್ ಮಾಡಿ. ಆಯಿತಾ. ಅವ್ರು ಕೇಳಿರೋದು ಸನ್ಸು. ಸನ್ ಕೇಳಿದರೆ ಇವರು ಸಿಸ್ಟರು, ಈ ಹುಡುಗಿ ಸಿಸ್ಟರು. ಸೊ ಇದು ಡಮಾರ್ ಆಯಿತು. ಆಯಿತಾ. ಉಳಿದಿರೋದು ಪಿ. ಪಿ ಅಂಕಲ್, ಮಗ ಅಲ್ಲ. ಪಿ ಅಂಕಲ್ ಇಲ್ಲೇ ಇದೆ. ಪಿ ಇವರಿಬ್ರು ಅಣ್ಣ ತಮ್ಮದಿರು. ಇವರಿಬ್ರು ಅಣ್ಣ ತಮ್ಮದಿರು ಅಂದರೆ ಟಿಗೆ ಪಿ ಅಂಕಲ್ ಆಗಿರ್ತಾರೆ. ಆಯಿತಾ. ಟಿಗೆ ಪಿ ಅಂಕಲ್ ಆಗಿರ್ತಾರೆ. ಸೊ ಇವರಿಬ್ರು ಅಣ್ಣ ತಮ್ಮದಿರು. ಸೊ ಇವರು ಅಂಕಲ್ ಆಗಿರ್ತಾರೆ, ಮಕ್ಕಳಲ್ಲ. ಆಯಿತಾ. ಸೊ ಆನ್ಸರ್ ಏನಿರುತ್ತೆ, ಫೈನಲ್ ಆನ್ಸರು 2 ಸನ್ಸ್ ಅಂತ ಬರುತ್ತೆ. ಕ್ವಶನ್ ನಂಬರ್ 28ಗೆ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ನಂಬರ್ 2. ಆಯಿತಾ. ಏನು ಕೊಟ್ಟಿದ್ದಾರೆ, ಜಸ್ಟ್ 2 ಅಂತ ಕೊಟ್ಟಿದ್ರು. ಕ್ವಶನ್ ನಂಬರ್ 28ಗೆ ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿ. ಇಲ್ಲಿ ನೋಡಿ, ಅಕಸ್ಮಾತ್ ಈ ಕ್ವಶನ್ ಮುಗೀತು. ಅಕಸ್ಮಾತ್ ಹೌ ಮೆನಿ ಚಿಲ್ಡ್ರನ್ಸ್ ಆರ್ ದೇರ್ ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಹೌ ಮೆನಿ ಚಿಲ್ಡ್ರನ್ಸ್ ಆರ್ ದೇರ್ ಅಂದರೆ ಏನು ಮಾಡ್ತೀರಾ? ಫಸ್ಟ್ ಇದನ್ನು ಬರ್ಕೋತೀನಿ. ಏನಿದೆ, 6 ಇದು 6, ಇದು ಕೆ. ಆಯಿತಾ. ಇದು ಪಿ, ಇದು ಕೆ. ಆಯಿತಾ. ಅಕಸ್ಮಾತ್ ಕ್ವಶನ್ ಏನಾರ ಹೌ ಮೆನಿ ಚಿಲ್ಡ್ರನ್ಸ್ ಆರ್ ದೇರ್, ಕ್ಯೂ ಮತ್ತು ಎಚ್ಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಏನಾರ ಕೇಳಿದ್ರೆ ಎಷ್ಟಿದ್ದಾರೆ ಚಿಲ್ಡ್ರನ್ ಎಷ್ಟಿದ್ದಾರೆ? ಟಿ ಒಬ್ಬ, ಕೆ ಇನ್ನೊಬ್ಬ. ಟಿ ಮತ್ತು ಕೆ ಮುಗೀತು. ಆಯಿತಾ. ಪುನಃ ಇಲ್ಲಿ ಕೆ ರಿಪೀಟ್ ಆಗಿದೆ, ಡಮಾರ್ ಮಾಡಿ. ಕೆ ರಿಪೀಟ್ ಆಗಿದೆ, ಡಮಾರ್ ಮಾಡಿ. ಆಯಿತಾ. ನೋಡಿ, ಪಿ ಅಂಕಲ್ ಮಕ್ಕಳಲ್ಲ, ಪಿ ಅಂಕಲ್. ಇವರಿಬ್ರು ಅಣ್ಣ ತಮ್ಮದಿರು, ಪಿ ಅಂಕಲ್. ಸೊ ಇದು ಡಮಾರ್ ಮಾಡಿ. ಆಯಿತಾ. ಇಲ್ಲೊಂದು ಹುಡುಗಿ ಉಳ್ಕೋತು. ಸೊ ಇದಾಗುತ್ತೆ 6. ಆಯಿತಾ. ಇಬ್ಬರು ಗಂಡು ಮಕ್ಕಳು, ಇಬ್ಬರು ಸನ್ಸ್. ಆಯಿತಾ. ಒಬ್ಬರು ಡಾಟರ್, DAUGHTER. ಆಯಿತಾ. ಟೋಟಲಾಗಿ 3 ಜನ ಇದ್ದಾರೆ ಅಂತ ಇದು ಮಾಡ್ಬೋದು. ಈ ಥರ ಬಂದರೆ 3 ಜನ ಇದ್ದಾರೆ ಅಂತ ಮಾರ್ಕ್ ಮಾಡೋದು. ಅಕಸ್ಮಾತ್ ಕ್ವಶನಲ್ಲಿ ಎಷ್ಟು ಜನ ಗಂಡು ಮಕ್ಕಳು ಎಷ್ಟು ಜನ ಹೆಣ್ಮಕ್ಳಿದೆ ಅಂತ ಏನಾರ ಕೇಳಿದ್ರೆ, ಹೌ ಮೆನಿ ಬಾಯ್ಸ್ ಹೌ ಮೆನಿ ಗರ್ಲ್ ಚಿಲ್ಡ್ರನ್ ಆರ್ ದೇರ್ ಅಂತ ಏನಾರ ಕೇಳಿದ್ರೆ, ಎಷ್ಟು ಜನ ಗಂಡು ಮಕ್ಕಳು ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂದರೆ ಇಲ್ಲೇ ಗೊತ್ತಾಗುತ್ತೆ.
ಇಬ್ರು ಗಂಡು ಮಕ್ಕಳು ಒಬ್ರು ಡಾಟರ್ ಆಯ್ತಾ. ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು ಆಯ್ತಾ, ಯಾವ ರೀತಿನ ಅಂದ್ರೆ ಕೇಳ್ಬೋದು. ನೀವು ನೀಟಾಗಿ ಈ ರೀತಿ ಫ್ಲೋ ಚಾರ್ಟ್ನ ಬರ್ಕೊಂಡು ಆನ್ಸರ್ ಮಾಡಿ ಖಂಡಿತ ಸಿಗುತ್ತೆ ಆಯ್ತಾ. ಕ್ವಶನ್ ನಂಬರ್ 28, ಕ್ವಶನ್ ನಂಬರ್ ಒರಿಜಿನಲ್ ಕ್ವಶನ್ ನಂಬರ್ 28ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 28ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆರ್ ಕೆನ ಸಹೋದರಿ, ಆರು ಕೆಗೆ ಸಹೋದರಿ ಆಗಬೇಕು, ಸಹೋದರಿ ಆಯ್ತಾ. ಆರು ಕೆಗೆ ಸಹೋದರಿ ಆಗಬೇಕು. ನೆಕ್ಸ್ಟ್ ಪಿ ಕೆನ ಚಿಕ್ಕಪ್ಪ, ಪಿ ಕೆಗೆ ಚಿಕ್ಕಪ್ಪ ಆಗಬೇಕು, ಚಿಕ್ಕಪ್ಪ, ಪಿ ಕೆಗೆ ಚಿಕ್ಕಪ್ಪ ಆಗಬೇಕು. ನೆಕ್ಸ್ಟ್ ಕ್ಯೂ ಟಿನ ತಂದೆ, ಕ್ಯೂ ಟಿನ ತಂದೆ ಹಾಗೂ ಪಿನ ಸಹೋದರ, ಪಿನ ಸಹೋದರ, ಸಹೋದರ. ಕ್ಯೂ ಟಿಗೆ ತಂದೆ ಆಗಬೇಕು ಮತ್ತೆ ಪಿಗೆ ಸಹೋದರ ಆಗಬೇಕು. ನೆಕ್ಸ್ಟ್ ಎಚ್ ಕೆನ ತಾಯಿ, ಎಚ್ ಕೆಗೆ ತಾಯಿ ಆಗಬೇಕು. ಹಾಗಾದರೆ ಕ್ಯೂ ಮತ್ತೆ ಎಚ್ಗೆ ಎಷ್ಟು ಗಂಡು ಮಕ್ಕಳಿದ್ದಾರೆ ಅಂತ ಕೇಳಿದರೆ ಆಯ್ತಾ. ಕ್ಯೂ ಮತ್ತೆ ಎಚ್ಗೆ ಎಷ್ಟು ಗಂಡು ಮಕ್ಕಳಿದ್ದಾರೆ ಅಂತ ಕೇಳಿದರೆ ಇಲ್ಲಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ. ತಂದೆ ಆಗಬೇಕು, ತಾಯಿ ಆಗಬೇಕು, ಇಲ್ಲೇ ಮೆನ್ಷನ್ ಇದೆ. ಸೊ ಇವ್ರಿಗೂ ಅಪ್ಪ ಅಮ್ಮ, ಇವರಿಬ್ರು ಅಪ್ಪ ಅಮ್ಮ, ಇವರಿಗೆ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ ಅಂತ ಕೇಳಿದರೆ ಇಲ್ಲಿ ನೋಡಿ, ಇಲ್ಲೊಬ್ರು ಗಂಡು ಮಕ್ಕಳು ಎಷ್ಟಿದ್ದಾರೆ, ಒಬ್ಬ ಟಿ ಇದ್ದಾನೆ, ಇಲ್ಲೊಂದು ಟಿ ಇದೆ, ಅಲ್ಲಿ ಕೆ ಇದೆ ಆಯ್ತಾ. ಇಬ್ರು ಸನ್ಸ್, ಇಬ್ರು ಗಂಡು ಮಕ್ಕಳು ಅಂತ ಬರ್ಕೋದು, ಗಂಡು ಮಕ್ಕಳು ಅಂತ ಮಾರ್ಕ್ ಮಾಡೋದು. ಇವನೊಬ್ಬ ಆಯ್ತಾ. ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ಇದೆಯಲ್ಲ ಚೆಕ್ ಮಾಡಿ. ಆಲ್ರೆಡಿ ಕೆ ಬಂದಿದೆ, ಆಲ್ರೆಡಿ ಕೆ ತೊಗೊಂಡಿದ್ದೀವಿ, ಸೊ ಇದನ್ನು ಕ್ಯಾನ್ಸಲ್ ಮಾಡಿ ಆಯಿತಾ. ಅದಾದಮೇಲೆ ಇಲ್ಲೂ ಒಂದು ಕೆ ಇದೆ, ಕ್ಯಾನ್ಸಲ್ ಮಾಡಿ ಆಯಿತಾ. ಇದು ಹುಡುಗಿ, ಹೆಣ್ಮಗಳು, ಸೊ ಇದನ್ನು ಕ್ಯಾನ್ಸಲ್ ಮಾಡಿ. ಅವ್ರು ಕೇಳಿರೋದು ಗಂಡು ಮಕ್ಕಳು, ಸೊ ಇದನ್ನು ಕ್ಯಾನ್ಸಲ್ ಮಾಡಿ. ಪಿ ನೋಡಿ, ಪಿ ಚಿಕ್ಕಪ್ಪ ಆಗಬೇಕು, ಇವರಿಬ್ರು ಅಣ್ಣ ತಮ್ಮದಿರು ಅಂದರೆ ಇವರು ಚಿಕ್ಕಪ್ಪ ಆಗಬೇಕು, ಇವ್ರಿಗೆ ಚಿಕ್ಕಪ್ಪ ಆಗಬೇಕು. ಪಿ ಇವ್ರಿಗೆ ಚಿಕ್ಕಪ್ಪ ಆಗಬೇಕು, ಸೊ ಇದು ಕ್ಯಾನ್ಸಲ್ ಮಾಡಿ ಆಯಿತಾ. ಫೈನಲ್ ಆನ್ಸರ್ ಎಷ್ಟು ಬರುತ್ತೆ, ಇಬ್ರು ಗಂಡು ಮಕ್ಕಳು. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ ಆಯಿತಾ. ಇದೇ ಕ್ವಶನ್ ಅವ್ರೇನಾದರೂ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೇಳಿದ್ರೆ, ಎಷ್ಟು ಜನ ಒಟ್ಟು ಎಷ್ಟು ಜನ ಮಕ್ಕಳಿದ್ದಾರೆ ಕ್ಯೂ ಮತ್ತು ಎಚ್ ಕೆ ಅಂದರೆ ಯಾವ ರೀತಿ ಮಾರ್ಕ್ ಮಾಡ್ತೀರಾ, ಪುನಃ ಕನ್ಫ್ಯೂಸ್ ಆಗ್ತೀರಾ, ಅಳಿಸ್ಬಿಟ್ಟು ಬರ್ತೀನಿ. ಇದು 6, ಇದು ಕೆ ಆಯ್ತಾ, ಇದು ಪಿ, ಇದು ಕೆ. ಕ್ವಶನ್ ಕೊಟ್ಟಿರೋದು ಈಗ ನೋಡಿ, ಕ್ವಶನ್ನು ನಾನೇ ರೀಫ್ರೇಮ್ ಮಾಡಿದ್ನಿ. ಕ್ವಶನ್ ಏನ, ಎಷ್ಟು ಜನ ಮಕ್ಕಳಿದ್ದಾರೆ, ಒಟ್ಟು ಎಷ್ಟು ಜನ ಮಕ್ಕಳಿದ್ದಾರೆ ಅಂದರೆ ಎಷ್ಟಿರ್ತಾರೆ ನೋಡಿ. ಒಬ್ಬ ಸಣ್ಣು, ಇನ್ನೊಬ್ಬ ಸಣ್ಣು, ಒಬ್ಬ ಮಗ ಇನ್ನೊಬ್ಬ ಮಗ, ಕೆ ಇಬ್ರು ಮಕ್ಕಳಾಯ್ತು. ಒಬ್ಬ ಮಗ ಇನ್ನೊಬ್ಬ ಮಗ ಇಬ್ಬರಾಯ್ತು. ಇಲ್ಲೊಬ್ಬ ಮಗ ಇದ್ದಾನೆ, ಇಲ್ಲೊಬ್ಬ ಮಗ ಇದ್ದಾನೆ. ನೆಕ್ಸ್ಟ್ ನೋಡಿ ಆಯ್ತಾ. ಕೆ ಆಲ್ರೆಡಿ ತೊಗೊಂಡಿದ್ದೀವಿ, ಇದನ್ನ ಕ್ಯಾನ್ಸಲ್ ಮಾಡಿ. ಪುನಃ ಕೆ ಆಲ್ರೆಡಿ ತೊಗೊಂಡಿದ್ದೀವಿ, ಕ್ಯಾನ್ಸಲ್ ಮಾಡಿ ಆಯ್ತಾ. 6 ಸಹೋದರಿ ಅಂದರೆ 6 ತಗೊಳ್ಳಿ ಆಯ್ತಾ. ಇಬ್ರು ಗಂಡು ಮಕ್ಕಳು, ಒಬ್ಳು ಸಹೋದರಿ ಆಯ್ತಾ. ನೆಕ್ಸ್ಟ್ ಉಳ್ಕೊಂಡಿರೋದು ಪಿ ಚಿಕ್ಕಪ್ಪ ಆಗಬೇಕು, ಸೊ ಕ್ಯಾನ್ಸಲ್ ಮಾಡಿ. ಅಂದರೆ ಇಬ್ರು ಗಂಡು ಮಕ್ಕಳು, ಒಬ್ರು ಹೆಣ್ಣು ಮಗಳು ಅಂದರೆ ಒಟ್ಟು 3 ಜನ ಮಕ್ಕಳಿದ್ದಾರೆ. ಕ್ಯೂ ಮತ್ತು ಎಚ್ಗೆ ಒಟ್ಟು 3 ಜನ ಮಕ್ಕಳಿದ್ದಾರೆ ಆಯ್ತಾ. ಇದೇ ಕ್ವಶನ್ ಅವ್ರೇನಾದ್ರು ಎಷ್ಟು ಜನ ಗಂಡು ಮಕ್ಕಳು ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂತ ಕೇಳಿದ್ರೆ, ಎಷ್ಟು ಜನ ಗಂಡು ಮಕ್ಕಳು ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂತ ಕೇಳಿದ್ರೆ ಇಲ್ಲೇ ಇದೆ, ಇಬ್ರು ಗಂಡು ಮಕ್ಕಳು ಒಬ್ರು ಹೆಣ್ಮಕ್ಳು, ಆ ರೀತಿ ಆನ್ಸರ್ ಮಾಡೋದು. ಎಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡು ಈ ರೀತಿ ಫ್ಲೋ ಚಾರ್ಟ್ ಬರ್ಕೊಂಡು ಸಾಲ್ವ್ ಮಾಡಿ ಖಂಡಿತ ಆನ್ಸರ್ ಮಾಡೋದು ಆಯ್ತಾ. ಕ್ವಶನ್ ನಂಬರ್ 28 ಒರಿಜಿನಲ್ ಕ್ವಶನ್ ನಂಬರ್ 28ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29 ಎ ಈಸ್ ಬಿ ಸಿಸ್ಟರ್, ಎ ಈಸ್ ಬಿ ಸಿಸ್ಟರ್ ಆಯ್ತಾ.
ಎ ಬಿಗೆ ಸಿಸ್ಟರ್ ಆಗಬೇಕು ಆಯ್ತಾ, ಎ ಬಿಗೆ ಸಿಸ್ಟರ್ ಆಗಬೇಕು. ನೆಕ್ಸ್ಟ್ ಸಿ ಈಸ್ ಬಿ ಮದರ್, ಸಿ ಈಸ್ ಬಿ ಮದರ್ ಆಯ್ತಾ, ಸಿ ಬಿಗೆ ಮದರ್ ಆಗಬೇಕು, ಸಿ ಬಿಗೆ ತಾಯಿ ಆಗಬೇಕು. ನೆಕ್ಸ್ಟ್ ಡಿ ಈಸ್ ಸಿ ಫಾದರ್, ಡಿ ಈಸ್ ಸಿ ಫಾದರ್, ಡಿ ಈಸ್ ಸಿ ಫಾದರ್, ಡಿ ಸಿಗೆ ತಂದೆ ಆಗಬೇಕು. ನೆಕ್ಸ್ಟ್ ಇ ಈಸ್ ಡಿ ಮದರ್, ಇ ಈಸ್ ಡಿ ಮದರ್ ಆಯ್ತಾ, ಇ ಈಸ್ ಡಿ ಮದರ್ ಅಥವಾ ಇ ಡಿಗೆ ತಾಯಿ ಆಗಬೇಕು. ಫೈನಲ್ ಆಗಿ ಏನು ಕೇಳಿದ್ದೇನೆ, ದೆನ್ ಹೌ ಈಸ್ ಎ ರಿಲೇಟೆಡ್ ಟು ಡಿ ಆಯ್ತಾ, ಎ ಡಿಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ಎ ಡಿಗೆ ಏನಾಗಬೇಕು ಅಂತ ಕೇಳಿದ್ದಾರೆ ಆಯ್ತಾ. ನೋಡಿ ಇದು ಒಂದು ಲೆವೆಲ್, ಸಿಸ್ಟರು ಬ್ರದರು, ಇವರಿಬ್ರು ಸಿಸ್ಟರು ಬ್ರದರ್ ಆಗಬೇಕು ಆಯ್ತಾ. ಸಿಸ್ಟರು ಬ್ರದರ್ ಅಥವಾ ಸಿಸ್ಟರು ಏನೋ ಒಂದು ಆಗಬೇಕು ಆಯ್ತಾ, ಏನು ಅಂತ ಕೊಟ್ಟಿಲ್ಲ ಆಯ್ತಾ. ಇವರಿಬ್ರು ಸಿಸ್ಟರ್ ಆಗ್ಬೋದು ಅಥವಾ ಬ್ರದರ್ ಆಗ್ಬೋದು ಆಯ್ತಾ. ಇದೆಲ್ಲ ಪೇರೆಂಟ್ಸ್ ಆಗ್ತಾರೆ, ಈ ಲೆವೆಲಲ್ಲಿ ಪೇರೆಂಟ್ಸ್ ಆಗ್ತಾರೆ, ಪೇರೆಂಟ್ಸ್ ಇವ್ರಿಗೆ ಪೇರೆಂಟ್ ಇವ್ರು ಆಯ್ತಾ. ಇವರಿಬ್ರಿಗೂ ತಾಯಿ ಇವ್ರು ಆಗ್ತಾರೆ ಆಯ್ತಾ. ಮದರ್ ಅಂತ ಕೊಟ್ಟಿದಾರಲ್ಲ, ಮದರ್ ಅಂತ ಕೊಟ್ಟಿರೋದ್ರಿಂದ ಇವರಿಬ್ರಿಗೂ ತಾಯಿ ಇವ್ರು ಆಗ್ತಾರೆ ಆಯ್ತಾ. ಇವ್ರು ಏನಾಗ್ತಾರೆ, ಗ್ರ್ಯಾಂಡ್ ಪೇರೆಂಟ್ ಆಗ್ತಾರೆ. ಡಿ ಇದಾರಲ್ಲ ಅವರೆಲ್ಲ ಗ್ರ್ಯಾಂಡ್ ಪೇರೆಂಟ್ ಆಗ್ತಾರೆ, ಗ್ರ್ಯಾಂಡ್ ಪೇರೆಂಟ್ ಆಗ್ತಾರೆ ಆಯ್ತಾ. ಇವರೆಲ್ಲ ಚಿಲ್ಡ್ರನ್ ಅಥವಾ ಚಿಲ್ಡ್ರನ್, ಇವರು ಚಿಲ್ಡ್ರನ್ನು, ಇವರು ಪೇರೆಂಟ್, ಇವರು ಗ್ರ್ಯಾಂಡ್ ಪೇರೆಂಟ್ ಆಯ್ತಾ. ಈಗ ನೋಡಿ ಎ ಡಿಗೆ ಏನಾಗಬೇಕು, ಎ ಡಿಗೆ ಗ್ರ್ಯಾಂಡ್ ಡಾಟರ್ ಆಗಬೇಕು. ಇಲ್ಲಿ ಸಿಸ್ಟರ್ ಅಂತ ಕೊಟ್ಟಿದ್ದಾರೆ, ಸಿಸ್ಟರ್ ಅಂದರೆ ಇವರು ಹೆಣ್ಮಗಳು ಆಯ್ತಾ. ಆದ್ದರಿಂದ ಎ ಡಿಗೆ ಗ್ರ್ಯಾಂಡ್ ಡಾಟರ್ ಆಗಬೇಕು ಆಯ್ತಾ. ಎ ಡಿಗೆ ಗ್ರ್ಯಾಂಡ್ ಡಾಟರ್ ಆಗಬೇಕು, ಯಾಕಂದ್ರೆ ಸಿಸ್ಟರ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಡಿ, ಗ್ರ್ಯಾಂಡ್ DAUGHTER ಆಯ್ತಾ. ಕ್ವಶನ್ ನಂಬರ್ 29ಗೆ ಆಪ್ಷನ್ ಡಿ ಆಯ್ತಾ. ಯಾವಾಗಲೂ ಸಾಮಾನ್ಯವಾಗಿ ಇದೇ ಥರ ಬರ್ಕೊಳ್ಳಿ. ಬ್ರದರು ಸಿಸ್ಟರು ಹಸ್ಬೆಂಡು ವೈಫ್ ಆದರೆ ಒಂದೇ ಲೈನಲ್ಲಿ ಬರ್ಕೊಳ್ಳಿ. ಬ್ರದರು ಸಿಸ್ಟರು ಹಸ್ಬೆಂಡು ವೈಫು ಆದರೆ ಒಂದೇ ಲೈನಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು ಅವ್ರ ಪೇರೆಂಟ್ ಅಂದ ತಕ್ಷಣ ಇವ್ರ ತಲೆ ಮೇಲೆ ಬರ್ಕೊಳ್ಳಿ, ಇವ್ರ ಪೇರೆಂಟ್ ಅಂದ ತಕ್ಷಣ ಇವ್ರ ತಲೆ ಮೇಲೆ ಬರ್ಕೊಳ್ಳಿ, ಇವ್ರ ಪೇರೆಂಟ್ ಅಂತ ಇವ್ರ ತಲೆ ಮೇಲೆ ಬರ್ಕೊಳ್ಳಿ, ಇವ್ರ ಪೇರೆಂಟ್ ಅಂದ ತಕ್ಷಣ ಇವ್ರ ತಲೆ ಮೇಲೆ ಬರ್ಕೊಳ್ಳಿ. ಚಿಲ್ಡ್ರನ್ ಅಂದರೆ ಅವ್ರ ಕೆಳಗಡೆ ಬರ್ಕೊಬನ್ನಿ, ಇವ್ರ ಚಿಲ್ಡ್ರನ್ ಅಂತ ಇವ್ರ ಕೆಳಗಡೆ, ಇವ್ರ ಚಿಲ್ಡ್ರನ್ ಅಂದರೆ ಇವ್ರ ಕೆಳಗಡೆ, ಅವ್ರ ಚಿಲ್ಡ್ರನ್ ಅಂದರೆ ಅವ್ರ ಕೆಳಗಡೆ. ಈ ರೀತಿ ಬರ್ಕೊಳ್ಳಿ. ಒಂದು ರೀತಿ ಫ್ಲೋ ಚಾರ್ಟ್ ಥರ ಆಗುತ್ತೆ, ಆಗ ಗೊತ್ತಾಗುತ್ತೆ ಇದು ಚಿಲ್ಡ್ರನ್ನು, ಪೇರೆಂಟು, ಗ್ರ್ಯಾಂಡ್ ಪೇರೆಂಟು, ಅಕ್ಕಪಕ್ಕ ಇದ್ರೆ ಸೇಮ್ ಏಜ್ ಅಂತ, ಅಕ್ಕಪಕ್ಕ ಇದ್ರೆ ಸೇಮ್ ಏಜ್ ಅಂತ ಆಯ್ತಾ. ಈ ಥರ ಫ್ಲೋ ಚಾರ್ಟ್ ಥರ ಬರ್ಕೊಂಡು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ, ಇದೂ ಈಸಿ ಅಂತ ಅನಿಸುತ್ತೆ ಆಯ್ತಾ. ಕ್ವಶನ್ ನಂಬರ್ 29ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 29ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎ ಬಿನ ಸಹೋದರಿ, ಎ ಬಿನ ಸಹೋದರಿ ಆಯ್ತಾ. ಎ ಬಿಗೆ ಸಹೋದರಿ ಆಗಬೇಕು, ಸಹೋದರಿ, ಎ ಬಿಗೆ ಸಹೋದರಿ ಆಗಬೇಕು. ನೆಕ್ಸ್ಟ್ ನೋಡಿ, ಸಿ ಬಿನ ತಾಯಿ, ಸಿ ಬಿಗೆ ತಾಯಿ ಆಗಬೇಕು, ಸಿ ಬಿಗೆ ತಾಯಿ ಆಗಬೇಕು. ನೆಕ್ಸ್ಟ್ ಡಿ ಸಿಯ ತಂದೆ, ಡಿ ಸಿಗೆ ತಂದೆ ಆಗಬೇಕು, ಡಿ ಸಿಗೆ ತಂದೆ ಆಗಬೇಕು. ನೆಕ್ಸ್ಟ್ ಇ ಡಿಯ ತಾಯಿ, ಇ ಡಿನ ತಾಯಿ, ಇ ಡಿಗೆ ತಾಯಿ ಆಗಬೇಕು ಆಯ್ತಾ. ಆ ಥರ ಕೊಟ್ಬಿಟ್ಟು ಏನು ಕೇಳಿದ್ದಾರೆ ಅಂದರೆ, ಹಾಗಾದರೆ ಎ ಡಿಗೆ ಏನಾಗಬೇಕು ಅಂತ ಕೇಳಿದರೆ, ಎ ಡಿಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ಇವರಿಬ್ರಿಗೂ ಏನು ಸಂಬಂಧ, ಎ ಡಿಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇವರು ಸಹೋದರಿ, ಮೋಸ್ಟ್ಲಿ ಇವರು ಗಲ್ಲಾಗಿದೆ, ಹೆಣ್ಮಗು ಆಗಿದ್ರೆ ಹೆಣ್ಮಗಳು, ಗಂಡು ಮಗು ಆಗಿದ್ರೆ ಗಂಡು ಮಗು ಕೊಟ್ಟಿಲ್ಲ ಅವರು ಆಯಿತಾ. ಇವರಿಬ್ಬರು ಒಂದೇ ಏಜ್ ಅಂದರೆ ಇವರು ಮಕ್ಕಳಾಗಿರ್ತಾರೆ ಆಯಿತಾ. ಅಣ್ಣ ತಂಗಿ, ಅಕ್ಕ ತಮ್ಮ, ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಆಗಿರ್ತಾರೆ, ಒಂದೇ ಲೆವೆಲಲ್ಲಿ ಇರ್ತಾರೆ. ಸಹೋದರಿ, ಇವರು ಹೆಣ್ಮಗಳು ಫಿಕ್ಸ್, ಇವರು ಹೆಣ್ಮಗಳು.
ಇವರು ಗಂಡು ಮಗುನಾರ ಆಗಿರ್ಬೋದು, ಹೆಣ್ಣು ಮಗುನಾರ ಆಗಿರ್ಬೋದು, ಆಯ್ತಾ. ಇವರಿಬ್ರು ಬ್ರದರ್ಸು ಅಥವಾ ಸಿಸ್ಟರ್ಸ್ ಆಗಿರ್ತಾರೆ, ಆಯ್ತಾ. ಇವರೆಲ್ಲ ಮಕ್ಕಳು, ಆಯ್ತಾ. ಈ ಲೆವೆಲಲ್ಲಿ ಏನಾಗುತ್ತೆ, ಇವರೆಲ್ಲ ಪೋಷಕರು, ಆಯ್ತಾ. ಪೋಷಕರು ಅಂದರೆ ತಾಯಿ, ತಂದೆ ತಾಯಿ, ಪೇರೆಂಟು, ಪೋಷಕರು, ಆಯ್ತಾ. ಇವರು ತಾಯಿ ಆಗಬೇಕು, ಇವರಿಬ್ರಿಗೂ ಇವರು ತಾಯಿ ಆಗಬೇಕು. ಇವ್ರೇನಾಗಬೇಕು, ಅಜ್ಜ ತಾತ, ಗ್ರ್ಯಾಂಡ್ ಪೇರೆಂಟ್ ಅಂತ ಹೇಳಿದಾರೆ, ಅಜ್ಜ ತಾತ ಆಗಬೇಕು, ಅಜ್ಜ ಅಥವಾ ಅಜ್ಜಿ, ಆಯ್ತಾ. ಇವರು ಅಪ್ಪ ಅಮ್ಮ ಆಗಬೇಕು, ಅಪ್ಪ ಅಥವಾ ಅಮ್ಮ, ಈ ಲೆವೆಲಲ್ಲಿ ಅಪ್ಪ ಅಥವಾ ಅಮ್ಮ, ಆಯ್ತಾ. ಇವರೆಲ್ಲ ಮಕ್ಕಳು, ಈ ಲೆವೆಲಲ್ಲಿ ಮಕ್ಕಳು, ಇವರಿಗೆಲ್ಲ ಇವರು ಪೇರೆಂಟ್ಸ್ ಆಗಿರ್ತಾರೆ, ಅಪ್ಪ ಅಮ್ಮ ಆಗಿರ್ತಾರೆ, ಇವರಿಗೆಲ್ಲ ಇವ್ರು ಪೇರೆಂಟ್ ಆಗಿರ್ತಾರೆ, ಆಯ್ತಾ. ಸೊ ಇವ್ರಿಗೆ ಇವರು ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ತಾರೆ, ಇವ್ರಿಗೆ ಇವರು ಅಜ್ಜಿ ತಾತ ಆಗಿರ್ತಾರೆ, ಆಯ್ತಾ. ಈಗ ನೋಡಿ, ಎ ಡಿಗೆ ಏನಾಗಬೇಕು, ಇವರು ಹೆಣ್ಮಗಳು, ಈ ಹೆಣ್ಮಗಳಾಗಿರೋದ್ರಿಂದ ಡಿಗೆ ಮೊಮ್ಮಗಳಾಗಬೇಕು, ಆಯ್ತಾ. ಎ ಡಿಗೆ ಮೊಮ್ಮಗಳಾಗಬೇಕು, ಏನು ಬರುತ್ತೆ, ಮೊಮ್ಮಗಳು, ಆಯ್ತಾ. ಎ ಡಿಗೆ ಮೊಮ್ಮಗಳಾಗಬೇಕು. ಕ್ವಶನ್ ನಂಬರ್ 29ಗೆ ಆಪ್ಷನ್ ಡಿ ಆಗಿರುತ್ತೆ, ಆಯ್ತಾ. ಸಾಮಾನ್ಯವಾಗಿ ಮಕ್ಕಳೆಲ್ಲ ಒಂದೇ ಲೆವೆಲಲ್ಲಿ ಬರ್ಕೊಳ್ಳಿ, ಅಣ್ಣ ತಮ್ಮ ತಂಗಿ, ಆಯ್ತಾ, ಅಕ್ಕ, ಇವ್ರನ್ನೆಲ್ಲ ಒಂದೇ ಲೆವೆಲಲ್ಲಿ ಬರ್ಕೊಳ್ಳಿ, ಆಯ್ತಾ. ಅದಾದಮೇಲೆ ಇವ್ರಿಗೆ ಏನಾದ್ರು ಪೇರೆಂಟ್ಸ್ ಅಂದರೆ ಮೇಲ್ಗಡೆ ಬರ್ಕೊಳ್ಳಿ, ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಅದ್ರ ಮೇಲೆ ಬರ್ಕೊಳ್ಳಿ, ಆಯ್ತಾ. ಆ ರೀತಿ ಬರ್ಕೊಳ್ಳಿ, ಆಯ್ತಾ. ಯಾವುದೋ ಒಂದು ಬರ್ಕೊಂಡಿರ್ತೀರ, ಇವ್ರಿಗೆ ಏನಾದ್ರು ಮಕ್ಕಳು ಅಂದರೆ ಇದ್ರ ಕೆಳಗಡೆ ಬರ್ಕೊಳ್ಳಿ, ಇವ್ರ ಮಕ್ಕಳು ಅಂದರೆ ಇದ್ರ ಕೆಳಗಡೆ ಬರ್ಕೊಳ್ಳಿ. ಆ ಥರ ಬರ್ಕೊಂಡು ಫ್ಲೋ ಚಾರ್ಟ್ ಥರ ಬರ್ಕೊಂಡು ಸಾಲ್ವ್ ಮಾಡಿ, ಇದು ಈಸಿ ಅಂತ ಅನ್ಸುತ್ತೆ, ಆಯ್ತಾ. ಜಸ್ಟ್ ಪ್ರಾಕ್ಟೀಸ್ ಮಾಡಿ, ಎಲ್ಲ ಈಸಿ ಆಗುತ್ತೆ. ಕ್ವಶನ್ ನಂಬರ್ 29ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ಲಿ ಎಕ್ಸ್ ಈಸ್ ದ ಬ್ರದರ್ ಆಫ್, ಎಕ್ಸ್ ಈಸ್ ದ ಬ್ರದರ್ ಆಫ್, ಎಕ್ಸ್ ಈಸ್ ದ ಬ್ರದರ್ ಆಫ್ son of y son, ಆಯ್ತಾ. ಎಕ್ಸ್ ಈಸ್ ದ ಬ್ರದರ್ ಆಫ್ son of y son, ಎಕ್ಸ್ ಈಸ್ ದ ಬ್ರದರ್ ಆಫ್ son of y son ಅಂದರೆ ಇವ್ರ ಮಗ ಅಂತ, ಇವ್ರ ಮಗ ಅಂತ, ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಎಕ್ಸ್ ಈಸ್ ದ ಬ್ರದರ್ ಆಫ್ son of y son ಅಂದರೆ ಇವ್ರ ಮಗ ಅಂತ, ಆಯ್ತಾ. ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ, ಟೈಮ್ ತೊಗೊಂಡು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ, ಇದು ತುಂಬ ಈಸಿ ಅನಿಸುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎಕ್ಸ್ ಈಸ್ ದ ಬ್ರದರ್ ಆಫ್ son of y son ಅಂದರೆ ಇವ್ರ ಮಗ ಅಂತ, ಆಯ್ತಾ. ಇವ್ರ ಮಗ ಅಂತ. ನೆಕ್ಸ್ಟ್ ನೋಡಿ, ದೆನ್ ಹೌ ಈಸ್ ಎಕ್ಸ್ ರಿಲೇಟೆಡ್ ಟು ವೈ, ಆಯ್ತಾ. ಎಕ್ಸ್ ವೈಗೆ ಏನಾಗಬೇಕು ಅಂತ ಕೇಳಿದ್ದಾರೆ, ಆಯ್ತಾ. ಎಕ್ಸ್ ವೈಗೆ ಏನಾಗಬೇಕು, ಇಲ್ಲಿ ನೋಡಿ, ಇವರು ಸನ್ನು, ಇದೆಲ್ಲ ಸನ್ನು, ಇವರೆಲ್ಲ ಪೇರೆಂಟ್ಸು, ಆಯ್ತಾ. ಇವರೆಲ್ಲ ಏನಾಗಬೇಕಂತ, ಗ್ರ್ಯಾಂಡ್ ಪೇರೆಂಟ್, ಆಯ್ತಾ. ಇವರು ಸಣ್ಣ ಆದರೆ ಇವರು ಪೇರೆಂಟ್ಸ್ ಆಗ್ತಾರೆ, ಇವರು ಗ್ರ್ಯಾಂಡ್ ಪೇರೆಂಟ್ ಆಗ್ತಾರೆ. ಅಂದರೆ ಇವರೇನಾಗಬೇಕು, ಇವರೆಲ್ಲ ಮೊಮ್ಮಕ್ಕಳಾಗ್ತಾರೆ, ಆಯ್ತಾ. ಸೊ ಏನಾಗುತ್ತೆ, ಮೊಮ್ಮಕ್ಕಳು, ಗ್ರ್ಯಾಂಡ್ ಸನ್, ಆಪ್ಷನ್ ಸಿ, ಗ್ರ್ಯಾಂಡ್ ಸನ್, ಆಯ್ತಾ. ನೋಡಿ, ಎಕ್ಸ್ ಈಸ್ ದ ಬ್ರದರ್ ಆಫ್ ಸನ್ ಅಂದರೆ ಇವರಿಬ್ರು ಬ್ರದರ್ಸ್ ಅಂತ, ಆಯ್ತಾ. ಇಲ್ಲೇ ಕೊಟ್ಟಿದ್ದಾರೆ, ಎಕ್ಸ್ ಈಸ್ ದ ಬ್ರದರ್ ಆಫ್ ಸನ್ ಆಫ್ ಅಂತ ಕೊಟ್ಟಿದ್ದಾರೆ, ಹಾಗಂದ್ರೆ ಇವರು ಬ್ರದರ್ಸ್ ಅಂತ, ಆಯ್ತಾ. ಕ್ವಶನ್ ಇನ್ನೂ ಒಂದ್ಸಲ ರಿಪೀಟ್ ಮಾಡ್ತೀನಿ, ಆಯ್ತಾ, ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ. ನೋಡಿ, ಎಕ್ಸ್ ಈಸ್ ದ ಬ್ರದರ್ ಆಫ್ ಸನ್ ಆಫ್ ವೈ ಸನ್, ಆಯ್ತಾ. ಎಕ್ಸ್ ಈಸ್ ದ ಬ್ರದರ್ ಆಫ್ ಸನ್ ಆಫ್ ವೈ ಸನ್, ಇವ್ರ ಮಗ, ಆಯ್ತಾ. ಹಂಗಂದ್ರೆ ಇಲ್ಲೇ ಕೊಟ್ಟಿದ್ದಾರೆ, ಎಕ್ಸ್ ಈಸ್ ದ ಬ್ರದರ್ ಆಫ್ ಅಂದ್ಬಿಟ್ಟು, ಎಕ್ಸ್ ಈಸ್ ದ ಬ್ರದರ್ ಅಂದ್ರೆ ಇವರಿಬ್ರು ಅಣ್ಣ ತಮ್ಮದಿರು, ಇವರಿಬ್ರು ಬ್ರದರ್ಸ್, ಆಯ್ತಾ.
ಇವರಿಬ್ರು ಚಿಲ್ಡ್ರನ್ನು, ಇವರು ಪೇರೆಂಟ್ಸು, ಇವರು ಗ್ರ್ಯಾಂಡ್ ಪೇರೆಂಟು. ಸೊ ವೈಗೆ ಇವರಿಬ್ರು ಗ್ರ್ಯಾಂಡ್ ಸನ್ ಆಗ್ತಾರೆ, ವೈಗೆ ಇವರು ಗ್ರ್ಯಾಂಡ್ ಸನ್ ಆಗ್ತಾರೆ, ಇವರು ಗ್ರ್ಯಾಂಡ್ ಸನ್ ಆಗ್ತಾರೆ ಆಯಿತಾ. ವೈಗೆ ಇವರು ಗ್ರ್ಯಾಂಡ್ ಸನ್ನು, ಇವರು ಗ್ರ್ಯಾಂಡ್ ಸನ್ ಆಗ್ತಾರೆ ಆಯಿತಾ. ಆಪ್ಷನ್ ಸಿ ಗ್ರ್ಯಾಂಡ್ ಸನ್ ಆಯಿತಾ. ಕ್ವಶನ್ ನಂಬರ್ 30ಗೆ ಆಪ್ಷನ್ ಸಿ ಗ್ರ್ಯಾಂಡ್ ಸನ್. ಕ್ವಶನ್ ನಂಬರ್ 30ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎಕ್ಸ್ ವೈನ ಮಗನ ಸಹೋದರ ಅಂತೆ. ಅರ್ಥ ಆಯ್ತಾ? ಎಕ್ಸ್ ವೈನ ಮಗನ ಸಹೋದರ ಅಂತೆ. ಹಾಗಾದರೆ ಎಕ್ಸ್ ವೈಗೆ ಏನಾಗಬೇಕು? ಎಕ್ಸ್ ವೈಗೆ ಏನಾಗಬೇಕು ಆಯಿತಾ. ಇವರೆಲ್ಲ ನೋಡಿ, ಇವ್ರ ಪೇರೆಂಟ್ಸ್, ಇವರೆಲ್ಲ ಅಪ್ಪ ಅಮ್ಮ ಅಂತಲೇ ಬರೀತೀರಿ, ಪೇರೆಂಟ್ಸು ಅಥವಾ ಅಪ್ಪ ಅಮ್ಮ. ಇವರೆಲ್ಲ ಅಪ್ಪ ಅಮ್ಮ ಆಯಿತಾ. ಇವರೆಲ್ಲ ಅಪ್ಪ ಅಮ್ಮ ಅಂದರೆ ಅಜ್ಜಿ ತಾತ. ಇವರು ಅಪ್ಪ ಅಮ್ಮ ಆಗಬೇಕು, ಇವರು ಅಜ್ಜಿ ತಾತ ಆಗಬೇಕು ಆಯಿತಾ. ಸೊ ಇವರೆಲ್ಲ ಮಕ್ಕಳು, ಈ ರೀತಿ ಬರ್ಕೋದು ನೀವು ಪ್ರಾಕ್ಟೀಸ್ ಮಾಡಿ. ಇವರೆಲ್ಲ ಮಕ್ಕಳಾಗಿರ್ತಾರೆ, ಇವರು ಅಪ್ಪ ಅಮ್ಮ, ಇವರು ಅಜ್ಜಿ ತಾತ ಆಯಿತಾ. ಈಗ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಎಕ್ಸು ಮತ್ತು ಇವರು ಇಬ್ಬರು ಬ್ರದರ್ಸ್ ಅಂತ, ಇಲ್ಲೇ ಕೊಟ್ಟಿದ್ದಾರೆ ಸಹೋದರ ಅಂತ. ಇವರಿಬ್ಬರು ಸಹೋದರರ ಅಂತ ಆಯಿತಾ. ಇವರಿಬ್ಬರು ಸಹೋದರ ಅಂದರೆ ಬ್ರದರ್ಸ್ ಅಂತೆ ಆಯಿತಾ. ಇವರೇನಾಗಬೇಕು? ಮಕ್ಕಳಾಗಬೇಕು. ಇವರು ವೈಗೆ ಮಕ್ಕಳಾಗಬೇಕು, ಇವರು ವೈಗೆ ಮೊಮ್ಮಕ್ಕಳಾಗಬೇಕು ಆಯಿತಾ. ಇವರಿಬ್ಬರು ವೈಗೆ ಮೊಮ್ಮಕ್ಕಳಾಗಬೇಕು, ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ, ಮೊಮ್ಮಗ ಆಯಿತಾ. ಕ್ವಶನ್ ನಂಬರ್ 30ಗೆ ಆಪ್ಷನ್ ಸಿ ಮೊಮ್ಮಗ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಎಕ್ಸ್ ವೈನ ಮಗನ ಸಹೋದರ ಆಯಿತಾ. ಎಕ್ಸ್ ವೈನ ಮಗನ ಸಹೋದರ, ಅದಂದರೆ ಇವರಿಬ್ರು ಅಣ್ಣ ತಮ್ಮದಿರು ಆಯಿತಾ. ಇವರು ಅವ್ರಿಗೆ ಪೇರೆಂಟ್ಸು, ಇವ್ರಿಗೆ ಗ್ರ್ಯಾಂಡ್ ಪೇರೆಂಟ್ಸು ಆಯಿತಾ. ಅಂದರೆ ಇವ್ರಿಗೆ ಮೊಮ್ಮಕ್ಕಳಾಗಬೇಕು ಆಯಿತಾ. ಎಕ್ಸು ಮತ್ತು ಇವರಿಬ್ರು ವೈಗೆ ಮೊಮ್ಮಕ್ಕಳಾಗಬೇಕು ಆಯಿತಾ. ಸೊ ಎಕ್ಸ್ ಏನು ಮಾಡಬೇಕು? ಎಕ್ಸ್ ಏನಾಗುತ್ತೆ? ಮೊಮ್ಮಗ ಆಗ್ತಾನೆ, ಎಕ್ಸು ಮೊಮ್ಮಗ ಆಗ್ತಾನೆ. ಕ್ವಶನ್ ನಂಬರ್ 30ಗೆ ಆಪ್ಷನ್ ಸಿ ಮೊಮ್ಮಗ ಆಯಿತಾ. ಕ್ವಶನ್ ನಂಬರ್ 30ಗೆ ಆಪ್ಷನ್ ಸಿ ಮೊಮ್ಮಗ. ಕ್ವಶನ್ ನಂಬರ್ 31 ನೋಡಿ. ಕ್ವಶನ್ ನಂಬರ್ 31ನಲ್ಲಿ ಎ ಆ್ಯಂಡ್ ಬಿ ಆರ್ ಮ್ಯಾರಿಡ್ ಕಪಲ್. ಎ ಮತ್ತು ಬಿ ಇಬ್ರು ಮ್ಯಾರಿಡ್ ಕಪಲ್, ಗಂಡ ಹೆಂಡ್ತಿರೋ ಕಪಲ್. ಎ ಮತ್ತು ಬಿ ಮ್ಯಾರಿಡ್ ಕಪಲ್, ಗಂಡ ಹೆಂಡ್ತಿರೋ. ನೆಕ್ಸ್ಟ್ ಎಕ್ಸ್ ಆ್ಯಂಡ್ ವೈ ಆರ್ ಬ್ರದರ್ಸ್. ಎಕ್ಸ್ ಮತ್ತು ವೈ ಇವರಿಬ್ರು ಬ್ರದರ್ಸು. ಎಕ್ಸ್ ಮತ್ತು ವೈ ಇವರಿಬ್ರು ಬ್ರದರ್ಸು. ನೆಕ್ಸ್ಟ್ ಎಕ್ಸ್ ಈಸ್ ದ ಬ್ರದರ್ ಆಫ್ ಎ. ಎಕ್ಸ್ ಈಸ್ ದ ಬ್ರದರ್ ಆಫ್ ಎ. ಎಕ್ಸ್ ಎಗೆ ಬ್ರದರ್ ಆಗಬೇಕು ಆಯಿತಾ. ಎಕ್ಸ್ ಎಗೆ ಬ್ರದರ್ ಆಗಬೇಕು ಅಂದರೆ ವೈ ಎಗೆ ಏನಾಗಬೇಕು? ಅವರು ಬ್ರದರ್ ಆಗಬೇಕು. ಯಾಕಂದರೆ ಇವರಿಬ್ರು ಬ್ರದರ್ಸು, ಎಕ್ಸ್ ಮತ್ತು ವೈ ಇಬ್ಬರು ಬ್ರದರ್ಸು. ಎಕ್ಸ್ ಎಗೆ ಬ್ರದರ್ ಆದರೆ ವೈ ಎಗೆ ಬ್ರದರ್ ಆಗುತ್ತಾರೆ ಆಯಿತಾ. ಸೊ ಇವರು ಬ್ರದರ್ ಆಗ್ತಾರೆ ಆಯಿತಾ. ಕ್ವಶನ್ ಕೇಳಿರೋದು ದೆನ್ ಹೌ ವೈ ಈಸ್ ರಿಲೇಟೆಡ್ ಟು ಬಿ. ವೈ ಬಿಗೆ ಏನಾಗಬೇಕು ಅಂತ ಕೇಳಿದರೆ ಫೈನಲಿ ಕ್ವಶನಲ್ಲಿ ವೈ ಬಿಗೆ ಏನಾಗಬೇಕು? ಗಂಡನ ಸಹೋದರರಾಗಬೇಕು ಆಯಿತಾ. ಕ್ವಶನಲ್ಲಿ ಏನು ಕೇಳಿದರೆ ಅಂದರೆ ವೈ ಬಿಗೆ ಏನಾಗಬೇಕು ಅಂತ ಕೇಳಿದರೆ ಹೌ ವೈ ಈಸ್ ರಿಲೇಟೆಡ್ ಟು ಬಿ. ವೈ ಬಿಗೆ ಏನಾಗಬೇಕು ಅಂದರೆ ಗಂಡನ ಸಹೋದರರು. ಇವರಿಬ್ಬರು ಇವರು ಗಂಡ ಆಗಬೇಕು, ಗಂಡನ ಸಹೋದರರಾಗಬೇಕು ಆಯಿತಾ. ಗಂಡನ ಸಹೋದರರನ್ನು ಏನಂತ ಕರೀತಾರೆ? ಗಂಡನ ಬ್ರದರ್ಸ್ನ ಹಸ್ಬೆಂಡ್ ಬ್ರದರ್ಸ್ ಆಯಿತಾ. ಇವರು ಹಸ್ಬೆಂಡ್ ಆಗ್ತಾರೆ, ಹಸ್ಬೆಂಡ್ ಬ್ರದರ್ಸ್ನ ಏನಂತ ಕರೀತಾರೆ?
ಬ್ರದರ್ ಇನ್ ಲಾ ಅಂತ ಕರೀತಾರೆ ಆಯ್ತಾ. ಹಸ್ಬೆಂಡ್ ಬ್ರದರ್ನ ಬ್ರದರ್ ಇನ್ ಲಾ ಅಂತ ಕರೀತಾರೆ. ಕ್ವಶನ್ ನಂಬರ್ 31ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 31ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎ ಮತ್ತು ಬಿ ವಿವಾಹಿತ ದಂಪತಿಗಳು. ಎ ಮತ್ತೆ ಬಿ ಇಬ್ರು ದಂಪತಿಗಳು ಅಂತ ಹೇಳಿದ್ದಾರೆ ಆಯ್ತಾ. ಇಬ್ರು ದಂಪತಿಗಳು. ಎ ಮತ್ತೆ ಬಿ ಇಬ್ರು ವಿವಾಹಿತ ದಂಪತಿಗಳು, ಹಸ್ಬೆಂಡ್ ವೈಫ್ ಅಂತ ಆಯ್ತಾ. ನೆಕ್ಸ್ಟ್ ಎಕ್ಸ್ ಮತ್ತು ವೈ ಸಹೋದರರು. ಎಕ್ಸ್ ಮತ್ತೆ ವೈ, ಎಕ್ಸ್ ಮತ್ತೆ ವೈ ಸಹೋದರರು, ಸಹೋದರರು. ಎಕ್ಸ್ ಮತ್ತೆ ವೈ ಸಹೋದರರು. ನೆಕ್ಸ್ಟ್ ಎಕ್ಸ್ ಎಗೆ ಸಹೋದರನಾಗಿದ್ದರೆ, ಎಕ್ಸ್ ಎಗೆ ಸಹೋದರನಾಗಿದ್ದರೆ ಎಕ್ಸ್ ಎಗೆ ಸಹೋದರನಾಗಿದ್ದರೆ ವೈ ಬಿಗೆ ಏನಾಗಬೇಕು ಅಂತ ಕೇಳಿದರೆ, ವೈ ಬಿಗೆ ಏನಾಗಬೇಕು ಅಂತ ಕೇಳಿದರೆ ಆಯ್ತಾ. ನೋಡಿ ಎ ಆ್ಯಂಡ್ ಬಿ ಕಪಲ್ಸ್, ದಂಪತಿಗಳು ಆಯ್ತಾ. ಎಕ್ಸ್ ಮತ್ತು ವೈ ಸಹೋದರರು, ಎಕ್ಸ್ ಮತ್ತು ವೈ ಸಹೋದರರು, ಬ್ರದರ್ಸು ಆಯ್ತಾ. ಎಕ್ಸ್ ಎಗೆ ಸಹೋದರ ಆಗಿದ್ರೆ, ಎಕ್ಸ್ ಎಗೆ ಸಹೋದರ ಆಗಿದ್ರೆ ವೈ ಏನಾಗಬೇಕು, ವೈಯು ಅಷ್ಟೇ ಸಹೋದರ ಆಗಬೇಕು ಆಯ್ತಾ. ಇವರಿಬ್ರು ಬ್ರದರ್ಸು, ಸೊ ಇವರಿಬ್ರು ಬ್ರದರ್ಸು. ಹಾಗಾದ್ರೆ ಎಗೆ ಇವರಿಬ್ರು ಬ್ರದರ್ಸ್ ಅಂತ, ಎಗೆ ಇವರಿಬ್ರು ಬ್ರದರ್ಸ್ ಅಥವಾ ಸಹೋದರರು ಅಂತ ಅರ್ಥ ಆಯ್ತಾ. ನೆಕ್ಸ್ಟ್ ಈಗ ನೋಡಿ ವೈ ಬಿಗೆ ಏನಾಗಬೇಕು, ಸಾಮಾನ್ಯವಾಗಿ ಇವ್ರನ್ನ ಗಂಡ ಹೆಂಡತಿ ಅಂತ ಬರ್ಕೋತೀವಿ. ಈ ಕಡೆ ಇರೋರು ಗಂಡ, ಈ ಕಡೆ ಇರೋರು ಹೆಂಡತಿ. ಹಂಗೆಲ್ಲ ನಾವು ಆಡು ಭಾಷೆಯಲ್ಲಿ ಕರೆಯೋದು ಗಂಡ ಹೆಂಡತಿ, ಹಸ್ಬೆಂಡ್ ವೈಫು. ವೈಫು ಹಸ್ಬೆಂಡ್ ಅಂತ ಕರೆಯಲ್ಲ, ವೈಫು ಹಸ್ಬೆಂಡ್ ಅಂತ ಕರೆಯಲ್ಲ, ಅಥವಾ ಹೆಂಡತಿ ಗಂಡ ಅಂತ ಕರೆಯಲ್ಲ. ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಅದೇನದು ಜನರಲ್ ಆಗಿ ಗಂಡ ಹೆಂಡತಿ, ಹಸ್ಬೆಂಡ್ ವೈಫ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಇವ್ರು ಗಂಡ ಆಗಿರ್ತಾರೆ, ಇವ್ರು ಹೆಂಡತಿ ಆಗಿರ್ತಾರೆ ಆಯ್ತಾ. ಈಗ ನೋಡಿ ವೈ ಬಿಗೆ ಏನಾಗಬೇಕು, ಗಂಡನ ಸಹೋದರರು ಆಯ್ತಾ. ಇವರಿಬ್ರು ಸಹೋದರರು ಆಯ್ತಾ. ವೈ ಬಿಗೆ ಗಂಡನ ಸಹೋದರ, ಗಂಡನ ಸಹೋದರನ ಏನಂತ ಕರೀತಾರೆ, ಗಂಡನ ಸಹೋದರನ ಏನಂತ ಕರೀತಾರೆ, ಅದನ್ನ ಭಾವ ಅಥವಾ ಮೈದ ಅಂತ ಕರೀತಾರೆ ಆಯ್ತಾ. ಆಪ್ಷನ್ ಎ ಮೈದುನ ಅಥವಾ ಭಾವ ಅಂತ ಕರೀತಾರೆ. ದೊಡ್ಡವರಾಗಿದ್ರೆ ಭಾವ ಅಂತ ಕರೀತಾರೆ, ಚಿಕ್ಕವರಾಗಿದ್ರೆ ಮೈದಾ ಅಂತ ಕರೀತಾರೆ ಆಯ್ತಾ. ಕ್ವಶನ್ ನಂಬರ್ 31ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32 ಅಲ್ಲಿ ಮಾಯಾ ಇಸ್ ದ ಓನ್ಲಿ ಡಾಟರ್ ಆಫ್ ಆಯ್ತಾ. ಫಸ್ಟ್ ಬರ್ಕೊಳ್ಳಿ, ಮಾಯಾ ಈಸ್ ದ ಓನ್ಲಿ ಡಾಟರ್ ಆಫ್, ಓನ್ಲಿ DAUGHTR ಆಫ್, ಮಾಯಾ ಇಸ್ ದ ಓನ್ಲಿ ಡಾಟರ್ ಆಫ್ ರಿಚಾಸ್ ಗ್ರ್ಯಾಂಡ್ ಮದರ್ಸ್ ಬ್ರದರ್ ಆಯ್ತಾ. ರಿಚಾಸ್ ಗ್ರ್ಯಾಂಡ್ ಮಾ ಅಂದ್ರೆ ಇಲ್ಲಿ ಅವ್ರ ಪೇರೆಂಟ್ ಬರ್ತಾರೆ, ಇಲ್ಲಿ ಅವ್ರ ಪೇರೆಂಟ್ ಬರ್ತಾರೆ, ಇವ್ರದ್ದು ಪೇರೆಂಟ್ ಬರ್ತಾರೆ. ಅದಾದಮೇಲೆ ಇದ್ರ ಮೇಲೆ ಗ್ರ್ಯಾಂಡ್ ಪೇರೆಂಟ್ ಬರ್ತಾರೆ. ಇದಾದಮೇಲೆ ಗ್ರ್ಯಾಂಡ್ ಪೇರೆಂಟ್ ಅಂದರೆ ಗ್ರ್ಯಾಂಡ್ ಮದರ್ಸ್ ಆಯಿತಾ. ಬ್ರದರ್ ಅಂತ ಹೇಳಿ ಗ್ರ್ಯಾಂಡ್ ಮದರ್ ಬ್ರದರ್ ಅಂತ, ಸೊ ಇವರು ಬ್ರದರ್ ಆಗ್ತಾರೆ, ಗ್ರ್ಯಾಂಡ್ ಮದರ್ ಬ್ರದರ್ ಆಯಿತಾ. ಈಗ ನೋಡಿ ಇಫ್ ಮಾಯಾ ಇಸ್ ದ ಓನ್ಲಿ ಡಾಟರ್ ಆಫ್ ರಿಚಾಸ್ ಗ್ರ್ಯಾಂಡ್ ಮದರ್ಸ್ ಬ್ರದರ್ ಆಯ್ತಾ. ಅರ್ಥ ಮಾಡ್ಕೋಬೇಕು. ಮಾಯಾ ಇಸ್ ದ ಓನ್ಲಿ ಡಾಟರ್ ಆಫ್ ರಿಚಾಸ್ ಗ್ರ್ಯಾಂಡ್ ಮದರ್ ಬ್ರದರ್ಸ್ ಆಯ್ತಾ. ದೆನ್ ಹೌ ಈಸ್ ಮಾಯಾ ಡಾಟರ್ ಆಯ್ತಾ. ಡಾಟರ್ ಡೈರೆಕ್ಟ್ ಹಿಂಗೆ ಬರ್ಕೋಬೇಕು, ಡಾಟರ್ DAUGHTR. ಹೌ ಈಸ್ ಮಾಯಾ ಡಾಟರ್ ರಿಲೇಟೆಡ್ ಟು ರಿಚಾ, ಇವರಿಬ್ರು ಏನಾಗಬೇಕು ಅಂತ ಕೇಳಿದ್ದಾರೆ ಆಯ್ತಾ. ಇಲ್ಲಿ ನೋಡಿ ಇವರಿಬ್ರು ಕಸಿನ್ ಆಗಬೇಕು, ನೋಡಿದ್ರೆ ಗೊತ್ತಾಗುತ್ತೆ, ಇವರಿಬ್ರು ಕಸಿನ್ ಆಗಬೇಕು ಆಯ್ತಾ. ರಿಚಾ ಪೇರೆಂಟು, ರಿಚಾ ಗ್ರ್ಯಾಂಡ್ ಪೇರೆಂಟು ಆಯ್ತಾ. ಇವ್ರ ಪೇರೆಂಟು, ಇವ್ರ ಗ್ರ್ಯಾಂಡ್ ಪೇರೆಂಟು, ಇವರಿಬ್ರು ಅಕ್ಕ ತಮ್ಮ ಇರಬೇಕು ಅಥವಾ ತಂಗಿ ಅಣ್ಣ ಇರ್ಬೋದು ಆಯ್ತಾ. ಸೊ ಏನಾಗುತ್ತೆ, ಇವರಿಬ್ರು ಕಸಿನ್ ಆಗ್ತಾರೆ ಆಯ್ತಾ. ಈ ರೀತಿ ರಿಲೇಷನ್ ಬರ್ಕೊಳ್ಳಿ ಆಯ್ತಾ. ನೋಡಿ
ಡಾಟರ್ ಅಂದರೆ ಕೆಳಗಡೆ ಬರ್ಕೊಳ್ಳಿ, ಇಲ್ಲಿ ನೋಡಿ ಡಾಟರ್ ಅಂದರೆ ಕೆಳಗಡೆ ಬರ್ಕೊಳ್ಳಿ, ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಮೇಲ್ಗಡೆ ಬರ್ಕೊಳ್ಳಿ. ಈ ರೀತಿ ರಿಲೇಷನ್ನ ಬರ್ಕೊಂಡು ಫ್ಲೋ ಚಾರ್ಟ್ ಥರ ಬರ್ಕೊಂಡು ಸಾಲ್ವ್ ಮಾಡಿ, ಈಸಿಯಾಗಿರುತ್ತೆ, ಅರ್ಥ ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 32ಗೆ ಆನ್ಸರ್ ಬಿ. ಕ್ವಶನ್ ನಂಬರ್ 32ಗೆ ಆಪ್ಷನ್ ಬಿ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಲಾ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮಾಯಾ ಈಸ್ ದ ಓನ್ಲಿ ಡಾಟರ್ ಆಫ್ ರಿಚಾಸ್ ಗ್ರ್ಯಾಂಡ್ ಪೇರೆಂಟ್, ರಿಚಾಸ್ ಪೇರೆಂಟ್ ಗ್ರ್ಯಾಂಡ್ ಪೇರೆಂಟ್ ಆಯಿತಾ, ಅಂದರೆ ಗ್ರ್ಯಾಂಡ್ ಮಾಸ್ ಬ್ರದರ್ ಆಯಿತಾ. ನೆಕ್ಸ್ಟ್, ಹೌ ಮಾಯಾಸ್ ಡಾಟರ್ ರಿಲೇಟೆಡ್ ಟು ರಿಚಾ, ಇವರಿಬ್ರು ಏನಾಗಬೇಕು ಅಂತ ಕೇಳಿದ್ರೆ ಆಯಿತಾ. ಇವರಿಬ್ರು ಒಂದೇ ಲೆವೆಲ್ ಇರ್ತಾರೆ, ಇವರಿಬ್ರದ್ದು ಏಜ್ ಒಂದೇ ಆಯಿತಾ. ಇವ್ರ ಪೇರೆಂಟ್ ಇವರು, ಇವ್ರ ಪೇರೆಂಟ್ ಇವರು ಆಯಿತಾ. ಇವರು ಅಕ್ಕ ತಮ್ಮ ಆಗಿರ್ಬೋದು ಅಥವಾ ಅಣ್ಣ ತಂಗಿ ಆಗಿರ್ಬೋದು ಆಯಿತಾ. ಸೊ ಏನಾಗ್ತಾರೆ, ಇವರು ಕಸಿನ್ಸ್ ಆಗ್ತಾರೆ, ಸೋದರ ಸಂಬಂಧಿ ಅಥವಾ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕಸಿನ್ ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 32ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 32ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮಾಯಾ, ಫಸ್ಟು ಮಾಯನ್ ಬರ್ಕೊಳ್ಳಿ. ಮಾಯಾ ರಿಚಾಳ ಅಜ್ಜಿಯ ಇಲ್ಲಿ ಅವ್ರ ಪೋಷಕರು ಬರ್ತಾರೆ, ಅಂದರೆ ಪೇರೆಂಟ್ಸ್ ಆಯಿತಾ. ಅಪ್ಪ ಅಮ್ಮ ಏನೋ ಬರ್ತಾರೆ, ಪೋಷಕರು ಅಂತ ಬರ್ಕೋತೀನಿ. ಮಾಯಾ ರಿಚಾರ ಅಜ್ಜಿ ಅಂದರೆ ಮೇಲ್ಗಡೆ ಬರ್ತಾರೆ, ಅಜ್ಜಿಯ ಸಹೋದರನ ಏಕೈಕ ಮಗಳು. ಈಗ ಸೆಂಟೆನ್ಸ್ ಕಂಪ್ಲೀಟ್ ಆಯಿತು ಆಯಿತಾ. ರಿಪೀಟ್ ಮಾಡ್ತೀನಿ ನೋಡಿ. ಮಾಯಾ ರಿಚಾಳ ಅಜ್ಜಿಯ ಸಹೋದರನ ಏಕೈಕ ಮಗಳು ಆಯಿತಾ. ರಿಚಾಳ ಅಜ್ಜಿ ಅಂದ ತಕ್ಷಣ ರಿಚಾ ಪೇರೆಂಟ್ ಬರ್ತಾರೆ, ಪೇರೆಂಟ್ ಆದಮೇಲೆ ಅಜ್ಜಿ ತಾತ ಬರೋದು ಆಯಿತಾ. ರಿಚಾಳ ಅಜ್ಜಿ ಅಂದ ತಕ್ಷಣ ಒಂದು ಸ್ಲಾಟ್ ಬಿಟ್ಟು ಇದನ್ನು ಬರ್ಕೋಬೇಕು ಆಯಿತಾ. ರಿಚಾಗೆ ಪೇರೆಂಟ್ ಬರ್ತಾರೆ, ಅದಾದಮೇಲೆ ಗ್ರ್ಯಾಂಡ್ ಪೇರೆಂಟ್ ಬರ್ತಾರೆ ಆಯಿತಾ. ರಿಚಾಗೆ ಅಪ್ಪ ಅಮ್ಮ ಬರ್ತಾರೆ, ಅದಾದಮೇಲೆ ಅಜ್ಜಿ ತಾತ ಬರ್ತಾರೆ ಆಯಿತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಿ. ಮಾಯಾ ರಿಚಾಳ ಅಜ್ಜಿಯ ಸಹೋದರನ ಏಕೈಕ ಮಗಳು. ಹಾಗಾದರೆ ಮಾಯಾಳ ಮಗಳು ಆಯಿತಾ. ಮಾಯಾಳ ಮಗಳು ರಿಚಾಗೆ ಏನಾಗಬೇಕು ಅಂತ ಕೇಳಿದೆ. ಮಾಯಾಳ ಮಗಳು ರಿಚಾಗೆ ಏನಾಗಬೇಕು ಅಂತ ಕೇಳಿದೆ ಆಯಿತಾ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಬ್ಬರು ಕಸಿನ್ ಆಗಬೇಕು. ಕಸಿನ್ ಕನ್ನಡದಲ್ಲಿ ಸೋದರ ಸಂಬಂಧಿ ಆಯಿತಾ. ಆಲ್ಮೋಸ್ಟ್ ಸಿಸ್ಟರ್ಸ್ ಅಂತ ಕರಿಬೋದು, ಇಬ್ಬರು ಸಿಸ್ಟರ್ಸ್ ಅಂತ ಹೇಳ್ಬೋದು. ರಿಚಾನು ಹೆಣ್ಮಗಳು, ಇವಳು ಹೆಣ್ಮಗಳು, ಸೊ ಸಿಸ್ಟರ್ಸ್ ಅಂತ ಕರಿಬೋದು ಅಥವಾ ಸೋದರ ಸಂಬಂಧಿ ಆಯಿತಾ. ಕಸಿನ್ ಸಿಸ್ಟರ್ ಅಂತ ಹೇಳ್ಬೋದು ಆಯಿತಾ. ಕಸಿನ್ ಸಿಸ್ಟರ್, ಸೋದರ ಸಂಬಂಧಿ ಆಯಿತಾ, ಅಕ್ಕ ತಂಗಿ ಅಂತ ಹೇಳ್ಬೋದು ಆಯಿತಾ. ಕಸಿನ್ ಸಿಸ್ಟರ್ ಅಂತ ಕನ್ನಡದಲ್ಲಿ ಸೋದರ ಸಂಬಂಧಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 32ಗೆ? ಆಪ್ಷನ್ ಬಿ, ಸೋದರ ಸಂಬಂಧಿ ಆಯಿತಾ. ಈ ರೀತಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಕ್ವಶನ್ ನಂಬರ್ 32ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33ಯಲ್ಲಿ ಎ ಇಸ್ ದ ಮದರ್ ಆಫ್ ಬಿ ಆಯಿತಾ. ಎ ಇಸ್ ದ ಮದರ್ ಆಫ್ ಬಿ. ಎ ಇಸ್ ದ ಮದರ್ ಆಫ್ ಬಿ. ಮದರ್ ಆಗಿರೋದ್ರಿಂದ ಮೇಲ್ಗಡೆ ಬರ್ಕೊಳ್ಳಿ ಆಯಿತಾ. ಪೇರೆಂಟ್ಸ್ ಎಲ್ಲ ಮೇಲ್ಗಡೆ ಬರ್ಕೊಳ್ಳಿ, ಚಿಲ್ಡ್ರನ್ ಎಲ್ಲ ಕೆಳಗಡೆ ಇರಬೇಕು ಆಯಿತಾ. ನೋಡಿ, ಎ ಇಸ್ ದ ಮದರ್ ಆಫ್ ಬಿ. ನೆಕ್ಸ್ಟ್, ಸಿ ಇಸ್ ದ ಸನ್ ಆಫ್ ಎ. ಸಿ ಇಸ್ ದ ಸನ್ ಆಫ್ ಎ ಆಯಿತಾ. ಸಿ ಇಸ್ ದ ಸನ್ ಆಫ್ ಎ ಆಯಿತಾ. ಇವರಿಬ್ರಿಗೂ ಇವರು ತಾಯಿ ಆಗಬೇಕು, ಮದರ್ ಇಂಡಿಯಾ ಆಗಬೇಕು ಆಯಿತಾ. ಕನ್ಫ್ಯೂಸ್ ಆಗ್ಬಿಟ್ಟಿರಾ? ನಾನು ಸುಮ್ಮನೆ ಇಂಡಿಯಾ ಅಕ್ಷರ ಸೇರಿಸಿದ್ದೀನಿ. ಇವರಿಬ್ರಿಗೂ ಇವರು ತಾಯಿ ಆಗಬೇಕು. ಬಿ ಮತ್ತು ಸಿ ಇವರಿಬ್ರಿಗೂ ಇವರು ತಾಯಿ ಆಗಬೇಕು. ನೆಕ್ಸ್ಟ್, ಡಿ ಈಸ್ ದ ಬ್ರದರ್ ಆಫ್ ಇ. ಡಿ ಈಸ್ ದ ಬ್ರದರ್ ಆಫ್ ಇ ಆಯಿತಾ. ಇವರಿಬ್ರು ಬ್ರದರ್ ಅಂದರೆ ಇವರು ಬ್ರದರ್. ಡಿ ಈಸ್ ದ ಬ್ರದರ್ ಆಫ್ ಇ ಆಯಿತಾ. ಡಿ ಈಸ್ ದ ಬ್ರದರ್ ಆಫ್ ಇ. ಡಿ ಇಗೆ ಬ್ರದರ್ ಆಗಬೇಕು. ನೆಕ್ಸ್ಟ್ ನೋಡಿ,
E is the daughter of B. E is the daughter of B. E is the daughter of B. DAUGHTR. E is the daughter of B. B ಗೆ ಇವರು ಮಗಳಾಗಬೇಕು ಆಯ್ತಾ. ಇವರು ಬ್ರದರು, ಇವರು ಸಿಸ್ಟರ್ ಆಗ್ತಾರೆ. ಇವರು ಬ್ರದರು, ಇವರು ಸಿಸ್ಟರ್, ಬ್ರದರು ಸಿಸ್ಟರ್ ಆಗ್ತಾರೆ ಆಯ್ತಾ. E is the daughter of B ಆಯ್ತಾ. ಈಗ ರಿಲೇಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್, ಹೂ ಇಸ್ ದ ಗ್ರ್ಯಾಂಡ್ ಮದರ್ ಆಫ್ ಇ ಅಂತ ಕೇಳಿದ್ರೆ ಇವ್ರ ಗ್ರ್ಯಾಂಡ್ ಮದರ್ ಯಾರು? ಹೂ ಇಸ್ ದ ಗ್ರ್ಯಾಂಡ್ ಮದರ್ ಆಫ್ ಇ, ಇವ್ರ ಗ್ರ್ಯಾಂಡ್ ಮದರ್ ಯಾರು ಆಯ್ತಾ. ನೋಡಿ, ಇವರು ಪೇರೆಂಟ್, ಇವರು ಗ್ರ್ಯಾಂಡ್ ಪೇರೆಂಟ್. ಹೀಗೆ ಇವರು ಪೇರೆಂಟ್, ಇವರು ಗ್ರ್ಯಾಂಡ್ ಪೇರೆಂಟ್, ಇವರಿಬ್ರು ಚಿಲ್ಡ್ರನ್. ಇವರಿಬ್ರು ಚಿಲ್ಡ್ರನ್ನು, ಇವರು ಪೇರೆಂಟ್ ಆಗ್ತಾರೆ, ಪೇರೆಂಟ್ಸ್ ಆಗ್ತಾರೆ, ಇವರು ಗ್ರ್ಯಾಂಡ್ ಪೇರೆಂಟ್ ಆಗ್ತಾರೆ ಆಯ್ತಾ. ಇವ್ರ ಗ್ರ್ಯಾಂಡ್ ಮದರ್ ಯಾರು ಅಂತ ಕೇಳಿದ್ರು ಆಯ್ತಾ. ಇಲ್ಲೇ ಮದರು, ಗ್ರ್ಯಾಂಡ್ ಮದರ್ ಆಯ್ತಾ. ಮದರು, ಗ್ರ್ಯಾಂಡ್ ಮದರ್. ಈ ಗ್ರ್ಯಾಂಡ್ ಮದರ್ ಎ ಆಗ್ತಾರೆ ಆಯ್ತಾ. ಈ ಗ್ರ್ಯಾಂಡ್ ಮದರ್ ಎ ಆಗ್ತಾರೆ. ಆಪ್ಷನ್ ಎ. ಕ್ವಶನ್ ನಂಬರ್ 33ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 33ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎ ಬಿನ ತಾಯಿ, ಎ ಬಿನ ತಾಯಿ, ಎ ಬಿಗೆ ತಾಯಿ ಆಗಬೇಕು, ಎ ಬಿಗೆ ತಾಯಿ ಆಗಬೇಕು. ನೆಕ್ಸ್ಟು, ಸಿ ಎಯ ಮಗ, ಸಿ ಎಗೆ ಮಗ ಆಗಬೇಕು, ಸಿ ಎಗೆ ಮಗ ಆಗಬೇಕು ಆಯ್ತಾ. ಹಂಗಂದ್ರೆ ಬಿ ಮತ್ತೆ ಸಿ, ಬಿ ಮತ್ತೆ ಸಿ ಇವರಿಬ್ರಿಗೂ ಇವರು ತಾಯಿ ಆಗಬೇಕು ಆಯ್ತಾ. ಬಿ ಮತ್ತೆ ಸಿ ಇವರಿಬ್ರಿಗೂ ಇವರು ತಾಯಿ ಆಗಬೇಕು ಆಯ್ತಾ. ನೆಕ್ಸ್ಟ್ ನೋಡಿ, ಡಿ ಇಯ ಸಹೋದರ, ಡಿ ಇಯ ಸಹೋದರ ಆಯ್ತಾ. ಇವರು ಸಹೋದರ, ಡಿ ಇಗೆ ಸಹೋದರ ಆಗ್ಬೇಕಂತೆ ಆಯ್ತಾ. ನೆಕ್ಸ್ಟ್, ಇ ಬಿಯ ಮಗಳು, ಇ ಬಿಗೆ ಮಗಳಾಗ್ಬೇಕಂತೆ, ಇ ಬಿಗೆ ಮಗಳಾಗ್ಬೇಕಂತೆ, ಇ ಬಿಗೆ ಮಗಳಾಗ್ಬೇಕಂತೆ. ಹಾಗಂದ್ರೆ ಇವರು ಸಹೋದರ, ಇವಳು ಸಹೋದರಿ, ಸಹೋದರ ಸಹೋದರಿ ಆಗ್ಬೇಕು ಆಯ್ತಾ. ಬ್ರದರ್ ಸಿಸ್ಟರ್, ಬ್ರದರ್ ಸಿಸ್ಟರ್ ಆಗ್ಬೇಕು. ಈಗ ನೋಡಿ ಫೈನಲ್, ಹಾಗಾದರೆ ಈ ಅಜ್ಜಿ ಯಾರು? ಹೀಗೆ ಅಜ್ಜಿ ಯಾರು ಆಯ್ತಾ. ಹೀಗೆ ಇವರು ಪೇರೆಂಟ್ ಆಗ್ತಾರೆ, ಅಪ್ಪ ಅಥವಾ ಅಮ್ಮ ಆಗ್ತಾರೆ, ಅಪ್ಪ ಅಥವಾ ಅಮ್ಮ ಆಗ್ತಾರೆ ಆಯ್ತಾ. ಇವರಿಬ್ರು ಮಕ್ಕಳು, ಇವರಿಬ್ರು ಮಕ್ಕಳು, ಇವರಿಬ್ರು ಮಕ್ಕಳು ಆಯ್ತಾ. ಇವರು ಅಪ್ಪ ಅಮ್ಮ ಆಗಬೇಕು, ಇವರು ಅಪ್ಪ ಅಮ್ಮ, ಇವರು ಅಜ್ಜಿ ತಾತ ಆಗಬೇಕು ಆಯ್ತಾ. ಅಜ್ಜಿ ತಾತ ಆಗಬೇಕು. ಫ್ಲೋ ಚಾರ್ಟ್ ಆಯ್ತಲ್ಲ. ಇದೆಲ್ಲ ಮಕ್ಕಳು ಲೆವೆಲು, ಇದೆಲ್ಲ ಅಪ್ಪ ಅಮ್ಮನ ಲೆವೆಲು, ಇದೆಲ್ಲ ಅಜ್ಜಿ ತಾತನ ಲೆವೆಲ್. ಈಗ ನೋಡಿ, ಹೀಗೆ ಅಜ್ಜಿ ಯಾರು? ಹೀಗೆ ಅಜ್ಜಿ ಇವ್ರು ಆಗ್ತಾರೆ ಆಯ್ತಾ. ಇಲ್ಲಿ ತಾತ ಇಲ್ಲ, ಇಲ್ಲಿ ತಾತ ಇಲ್ಲ, ಸೊ ಅಜ್ಜಿ ಇವ್ರು ಆಗ್ತಾರೆ. ಹೀಗೆ ಇವರು ಅಜ್ಜಿ ಆಗ್ತಾರೆ ಆಯ್ತಾ. ಹೀಗೆ ಎ ಅಜ್ಜಿ ಆಗ್ತಾರೆ ಆಯ್ತಾ. ಆಪ್ಷನ್ ಎ ಬರುತ್ತೆ ಆನ್ಸರ್ ಆಯ್ತಾ. ಕ್ವಶನ್ ನಂಬರ್ 33ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34 ಅಲ್ಲಿ ಪಿ ಅಂಡ್ ಕ್ಯೂ ಆರ್ ಮ್ಯಾರಿಡ್ ಕಪಲ್, ಪಿ ಅಂಡ್ ಕ್ಯೂ, ಪಿ ಅಂಡ್ ಕ್ಯೂ ಆರ್ ಮ್ಯಾರಿಡ್ ಕಪಲ್, ಪಿ ಅಂಡ್ ಕ್ಯೂ ಆರ್ ಮ್ಯಾರಿಡ್ ಕಪಲ್ ಅಂದರೆ ಹಸ್ಬೆಂಡು ವೈಫು. ನೆಕ್ಸ್ಟು, ಆರ್ ಅಂಡ್ ಎಸ್ ಆರ್ ಬ್ರದರ್ಸ್ ಆಫ್ ಪಿ, ಆರು ಮತ್ತು ಎಸ್, ಆರ್ ಅಂಡ್ ಎಸ್ ಆರ್ ಬ್ರದರ್ಸ್ ಆಫ್ ಪಿ, ಪಿಗೆ ಬ್ರದರ್ಸ್ ಅಂತೆ ಆಯ್ತಾ. ಆರು ಮತ್ತು ಎಸ್ಸು ಪಿಗೆ ಬ್ರದರ್ಸ್ ಅಂತೆ, ಆರು ಮತ್ತು ಎಸ್ಸು ಪಿಗೆ ಬ್ರದರ್ಸ್ ಅಂತೆ ಆಯ್ತಾ. ನೆಕ್ಸ್ಟು, ದೆನ್ ಹೌ ಎಸ್ ಈಸ್ ರಿಲೇಟೆಡ್ ಟು ಕ್ಯೂ ಸನ್, ಹೌ ಎಸ್ ಈಸ್ ರಿಲೇಟೆಡ್ ಟು ಕ್ಯೂ ಸನ್, ಕ್ಯೂ ಮಗನಿಗೆ, ಕ್ಯೂ ಸನ್ಗೆ ಎಸ್ ಏನಾಗಬೇಕು ಅಂತ ಕೇಳಿದರೆ, ಕ್ಯೂ ಮಗನಿಗೆ ಎಸ್ ಏನಾಗಬೇಕು ಅಂತ ಕೇಳಿದರೆ ನೋಡಿ, ಇವರಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್, ಇವರಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಇವ್ರಿಗೆ ಇವನು ಮಗ ಆದರೆ ಇವ್ರಿಗೂ ಇವನು ಮಗ ಆಗಿರ್ತಾನೆ ಆಯ್ತಾ. ಇವನು ಇವ್ರಿಗೆ ಮಗ ಆಗಿದ್ರೆ, ಇವನು ಇವ್ರಿಗೆ ಮಗ ಆಗಿದ್ರೆ ಇವನು ಇವ್ರಿಗೂ ಮಗ ಆಗಿರ್ತಾನೆ ಆಯ್ತಾ. ಇವರಿಬ್ರಿಗೂ ಸನ್ ಆಗಿರ್ತಾನೆ ಆಯ್ತಾ. ನೋಡಿ, ಇವರಿಬ್ರು ಅಪ್ಪನ ಅಣ್ಣ ತಮ್ಮದಿರು ಆಯ್ತಾ. ಇವರಿಬ್ರು ಅಪ್ಪನ ಬ್ರದರ್ಸು ಆಯ್ತಾ. ಇವರಿಬ್ರು ಅಪ್ಪನ ಬ್ರದರ್ಸು
ಅಪ್ಪನ ಬ್ರದರ್ಸ್ ಏನಂತ ಕರೀತಾರೆ? ಅಂಕಲ್ಸ್ ಅಂತ ಕರೀತಾರೆ. ಅಪ್ಪನ ಬ್ರದರ್ಸ್ನ ಅಂಕಲ್ಸ್ ಅಂತ ಕರೀತಾರೆ. ಆಯ್ತಾ? ಆನ್ಸರ್ ಏನು ಬರುತ್ತೆ? ಆಪ್ಷನ್ ಡಿ, ಅಂಕಲ್. ಆಪ್ಷನ್ ಡಿ, ಅಂಕಲ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಪಿ ಮತ್ತು ಕ್ಯೂ ಇಬ್ರು ಮ್ಯಾರಿಡ್ ಕಪಲು, ಗಂಡ ಹೆಂಡ್ತಿರಂತೆ. ಆಯ್ತಾ? ಆರ್ ಮತ್ತು ಎಸ್ ಪಿಗೆ ಬ್ರದರ್ಸ್ ಆಗ್ಬೇಕಂತೆ. ಆರು ಮತ್ತು ಎಸ್ ಪಿಗೆ ಬ್ರದರ್ಸ್ ಆಗ್ಬೇಕಂತೆ. ನೆಕ್ಸ್ಟ್ ನೋಡಿ, ಕ್ಯೂ ಸನ್ ಕ್ಯೂಗೆ ಯಾರೋ ಒಬ್ಬ ಮಗ ಇದ್ದಾನಂತೆ. ಕ್ಯೂಗೆ ಮಗ ಆದರೆ ಪಿಗೂ ಮಗ ಆಗಿರ್ತಾನೆ. ಆಯ್ತಾ? ಕ್ಯೂಗೆ ಮಗ ಆದರೆ ಪಿಗೂ ಮಗ ಆಗಿರ್ತಾನೆ. ಆಯ್ತಾ? ಈಗ ನೋಡಿ, ಎಸ್ ಇವನಿಗೆ ಏನಾಗಬೇಕು ಅಂತ ಕೇಳಿದರೆ, ಎಸ್ ಇವನಿಗೆ ಏನಾಗಬೇಕು? ಇಲ್ಲಿ ಇವನು ಅಪ್ಪ ಆಗ್ತಾನೆ. ಅಪ್ಪ ಇವರಿಬ್ರು ಚಿಕ್ಕಪ್ಪ ಆಗ್ತಾರೆ. ಈ ಹುಡುಗಂಗೆ ಇವರು ಅಪ್ಪ ಆದರೆ ಇವರಿಬ್ರು ಚಿಕ್ಕಪ್ಪ ಆಗ್ತಾರೆ. ಆಯ್ತಾ? ಇವರಿಬ್ರು ಚಿಕ್ಕಪ್ಪ ಆಗ್ತಾರೆ. ಸೊ ಎಸ್ ಚಿಕ್ಕಪ್ಪ ಆಗ್ತಾರೆ. ಆಯ್ತಾ? ಎಸ್ ಇವನಿಗೆ ಚಿಕ್ಕಪ್ಪ ಆಗ್ತಾರೆ, ಅಂಕಲ್ ಆಗ್ತಾರೆ. ಕ್ವಶನ್ ನಂಬರ್ 34ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 34ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಪಿ ಮತ್ತು ಕ್ಯೂ ವಿವಾಹಿತ ದಂಪತಿಗಳು. ಪಿ ಮತ್ತು ಕ್ಯೂ ವಿವಾಹಿತ ದಂಪತಿಗಳು. ಆಯ್ತಾ? ಪಿ ಮತ್ತು ಕ್ಯೂ ಇಬ್ರು ದಂಪತಿಗಳಂತೆ, ಅಂದರೆ ಗಂಡ ಹೆಂಡ್ತಿರು. ಆಯ್ತಾ? ಆರ್ ಮತ್ತು ಎಸ್ ಪಿನ ಸಹೋದರರು. ಆರು ಮತ್ತು ಎಸ್ ಪಿನ ಸಹೋದರರು. ಆರು ಮತ್ತು ಎಸ್ ಇಬ್ರಿಗೆ ಪಿಗೆ ಸಹೋದರರಾಗಬೇಕು. ಆಯ್ತಾ? ನೆಕ್ಸ್ಟ್ ನೋಡಿ, ಹಾಗಾದರೆ ಕ್ಯೂನ ಮಗ ಎಸ್ಗೆ ಏನಾಗಬೇಕು ಅಂತ ಕೇಳಿದರೆ, ಆಯ್ತಾ? ಇಲ್ಲಿ ನೋಡಿ, ಕ್ಯೂಗೆ ಇವನು ಮಗ ಆದರೆ ಪಿಗೂ ಇವನು ಮಗ ಆಗಿರ್ತಾನೆ. ಆಯ್ತಾ? ಕ್ಯೂಗೆ ಇವನು ಮಗ ಆದರೆ ಪಿಗೂ ಇವನು ಮಗ ಆಗಿರ್ತಾನೆ. ಆಯ್ತಾ? ನೋಡಿ, ಪಿಗೆ ಇವರಿಬ್ರು ಅಣ್ಣ ತಮ್ಮದಿರಂತೆ. ಇವನಿಗೆ ಏನಾಗಬೇಕು? ಆಯ್ತಾ? ಇವರು ಚಿಕ್ಕಪ್ಪ ಆಗಬೇಕು. ಅಪ್ಪನ ಅಣ್ಣ ತಮ್ಮದಿರು ಇವನಿಗೇನಾಗಬೇಕು? ಇವನಿಗೆ ಚಿಕ್ಕಪ್ಪ ಆಗಬೇಕು. ಆಯ್ತಾ? ಅಪ್ಪ ಆಗಬೇಕು, ಅಪ್ಪನ ಅಣ್ಣ ತಮ್ಮದಿರು ಇವನಿಗೇನಾಗಬೇಕು? ಚಿಕ್ಕಪ್ಪ ಆಗಬೇಕು. ಆಯ್ತಾ? ಆಪ್ಷನ್ ಡಿ, ಚಿಕ್ಕಪ್ಪ. ಆಯ್ತಾ? ಕ್ವಶನ್ ನಂಬರ್ 34ಗೆ ಆಪ್ಷನ್ ಡಿ, ಚಿಕ್ಕಪ್ಪ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ಅಲ್ಲಿ ಕ್ಯೂ ಮದರ್ ಇಸ್ ದ sister of P. Q mother is the sister of P and daughter of M. And DAUGHTR, daughter of M. Repeat ಮಾಡ್ತೀನಿ. Q mother is the sister of P and daughter of M. Q mother is the sister of P and daughter of M. Next, S is the daughter of P. S is the DAUGHTR. S is the daughter of P. And sister of T. ಇಲ್ಲೇ ಬರ್ಕೋತೀನಿ. ಆಯ್ತಾ? ಸಿಸ್ಟರ್ ಆಫ್ ಟಿ, ಇವರಿಬ್ರು ಸಿಸ್ಟರ್ ಆಗ್ತಾರೆ. ಆಯ್ತಾ? ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. Q is the mother of sister of P. Q is the mother of sister of P and daughter of M. Next, S is the daughter of P. S is the daughter of P and sister of T. S is the daughter of P. S is the daughter of P and sister of T. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. S is the daughter of P and sister of T. Next, how is M related to T? ಆಯ್ತಾ? M ಟಿಗೆ ಏನಾಗಬೇಕು ಅಂತ ಕೇಳಿದ್ರೆ, ಹೌ M related to T.
ಆಯ್ತಾ. ಹೌ ಎಮ್ ರಿಲೇಟೆಡ್ ಟು ಟಿ ಅಂತ ಕೇಳಿದರೆ ಆಯ್ತಾ. ಜಸ್ಟ್ ಅಬ್ಸರ್ವ್ ಮಾಡಿ, ಇವರೆಲ್ಲ ಚಿಲ್ಡ್ರನ್ನು, ಈ ಲೈನಲ್ಲಿ ಇರೋರೆಲ್ಲ ಚಿಲ್ಡ್ರನ್ನು, ಇಲ್ಲಿ ಇದಿರಲ್ಲ ಈ ಲೈನಲ್ಲಿ ಇರೋರೆಲ್ಲ ಚಿಲ್ಡ್ರನ್, ಮಕ್ಕಳು, ಚಿಲ್ಡ್ರನ್ ಆಯ್ತಾ. ಇವ್ರ ಪೇರೆಂಟ್ಸ್, ಇವರೆಲ್ಲ ಅವ್ರ ಪೇರೆಂಟ್ಸ್, ಇವರೆಲ್ಲ ಪೇರೆಂಟ್ಸ್. ಈ ಲೈನಲ್ಲಿ ಇದಾರಲ್ಲ ಇವರೆಲ್ಲ ಇವ್ರ ಪೇರೆಂಟ್ಸು. ಮೇಲ್ಗಡೆ ಲೈನಲ್ಲಿ ಇದಾರಲ್ಲ ಇವರೆಲ್ಲ ಗ್ರ್ಯಾಂಡ್ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜಿನಾರಾಗಿರ್ಬೋದು ತಾತನಾರಾಗಿರ್ಬೋದು. ಅರ್ಥ ಆಯ್ತಾ. ಸೊ ಟಿ ಎಸ್ ಮತ್ತು ಕ್ಯೂಗೆ ಇವರು ಗ್ರ್ಯಾಂಡ್ ಪೇರೆಂಟ್, ಟಿ ಎಸ್ ಮತ್ತು ಕ್ಯೂಗೆ ಇವರು ಗ್ರ್ಯಾಂಡ್ ಪೇರೆಂಟು, ಟಿ ಎಸ್ ಮತ್ತು ಕ್ಯೂಗೆ ಇವರೆಲ್ಲ ಪೇರೆಂಟ್ ಲೆವೆಲ್ ಆಯ್ತಾ. ಇವರೆಲ್ಲ ಚಿಲ್ಡ್ರನ್ ಆಯ್ತಾ. ಅವ್ರು ಕೇಳಿರೋದು ಹೌ ಎಮ್ ರಿಲೇಟೆಡ್ ಟು ಟಿ ಏನಾಗಬೇಕು, ಗ್ರ್ಯಾಂಡ್ ಫಾದರ್ ಅಥವಾ ಗ್ರ್ಯಾಂಡ್ ಮಾ, ಗ್ರ್ಯಾಂಡ್ ಫಾದರ್ ಅಥವಾ ಮದರ್ ಆಗಬೇಕು. ಅವ್ರೇನು ಕೊಟ್ಟಿಲ್ಲ, ಸೊ ಎರಡರಲ್ಲಿ ಯಾವ್ದಾರ ಒಂದಾಗಿದೆ, ಗ್ರ್ಯಾಂಡ್ ಫಾದರ್ ಅಥವಾ ಗ್ರ್ಯಾಂಡ್ ಮದರ್ ಆಗಬೇಕು. ಎಮ್ಮು ಟಿಗೆ ಗ್ರ್ಯಾಂಡ್ ಫಾದರ್ ಅಥವಾ ಗ್ರ್ಯಾಂಡ್ ಮದರ್ ಆಗಬೇಕು. ಆನ್ಸರ್ ಏನು ಬರುತ್ತೆ, ಆಪ್ಷನ್ ಡಿ, ಗ್ರ್ಯಾಂಡ್ ಫಾದರ್ ಆರ್ ಮದರ್ ಆಯ್ತಾ. ಕ್ವಶನ್ ನಂಬರ್ 35ಗೆ ಆಪ್ಷನ್ ಡಿ ಆಗಿರುತ್ತೆ. ನೋಡಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಈ ಫ್ಲೋ ಚಾರ್ಟ್ನ ಯಾವ ರೀತಿ ಬರ್ಕೊಳ್ಳೋದು ಅಂತ ನೋಡಿ. ಮದರ್ ಅಂದ ತಕ್ಷಣ ಮೇಲ್ಗಡೆ ಬರ್ಕೊಳ್ಳಿ, ಮದರ್ ಅಂದ ತಕ್ಷಣ ಮೇಲ್ಗಡೆ ಬರ್ಕೊಳ್ಳಿ ಆಯ್ತಾ. ನೆಕ್ಸ್ಟು ಡಾಟರ್ ಅಂದ ತಕ್ಷಣ ಕೆಳಗಡೆ ಬರ್ಕೊಳ್ಳಿ, ಮದರ್ ಅಂದ ತಕ್ಷಣ ಮೇಲ್ಗಡೆ ಬರ್ಕೊಳ್ಳಿ, ಡಾಟರ್ ಅಂದ ತಕ್ಷಣ ಕೆಳಗಡೆ ಬರ್ಕೊಳ್ಳಿ. ಗ್ರ್ಯಾಂಡ್ ಫಾದರು ಗ್ರ್ಯಾಂಡ್ ಮದರ್ ಅಂದ ತಕ್ಷಣ ಒಂದು ಬಿಟ್ಟು ಒಂದು ಬರ್ಕೊಳ್ಳಿ. ಗ್ರ್ಯಾಂಡ್ ಫಾದರು ಗ್ರ್ಯಾಂಡ್ ಮದರ್ ಅಂದ ತಕ್ಷಣ ಒಂದನ್ನ ಬಿಟ್ಟು ಇಲ್ಲಿರ್ತಾರೆ. ಇವ್ರು ಗ್ರ್ಯಾಂಡ್ ಫಾದರ್ ಅಂದರೆ ಇದನ್ನ ಬಿಟ್ಟು ಇಲ್ಲಿ ಬರ್ಕೋಬೇಕು, ಇವ್ರಿಗೆ ಗ್ರ್ಯಾಂಡ್ ಫಾದರ್ ಅಂದರೆ ಇವ್ರನ್ನ ಬಿಟ್ಟು ಇಲ್ಲಿ ಬರ್ಕೋಬೇಕು. ಈ ರೀತಿ ಫ್ಲೋ ಚಾರ್ಟ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ ಅನಿಸುತ್ತೆ. ಇದೆಲ್ಲ ಮುಂದೆ ಇದಕ್ಕೂ ಬೇಕಾಗುತ್ತೆ. ಈಗ 5ನೇ ಕ್ಲಾಸ್ ಸೈನಿಕ್ ಸ್ಕೂಲಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಮುಂದೆ ನೀವು 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ಗೆ ಟ್ಯೂಷನ್ನಿಂದನೇ ಸೆಲ್ಫ್ ಪ್ರಿಪ್ರೇಷನ್ ಆಗುತ್ತೆ. ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ದಿನ 5ನೇ ಕ್ಲಾಸಲ್ಲಿ ಇದನ್ನೆಲ್ಲ ನೀಟಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡ್ರೆ ನಿಮಗೆ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಎಕ್ಸಾಮ್ಗೆ ಯಾವುದೇ ಟ್ಯೂಷನ್ ಬೇಕಾಗಿಲ್ಲ ನಿಮಗೆ. ಈಗ ಆನ್ಲೈನ್ ಕೋಚಿಂಗು ಬೇಕಾಗಿಲ್ಲ ಆಯಿತಾ. ಈ ಆನ್ಲೈನ್ ಕೋಚಿಂಗ್ ಅವಶ್ಯಕತೆನೇ ಇಲ್ಲ, ಸೆಲ್ಫ್ ಸ್ಟಡಿ ಮಾಡ್ಕೋಬೋದು. 8ನೇ ಕ್ಲಾಸಲ್ಲಿ ಒಂದು ಸಲ ನೀವು ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಕ್ವಾಲಿಫೈ ಆಗ್ತೀರಾ ಅಂದರೆ 100% ನೀವೆಲ್ಲ UPSC ಕ್ರ್ಯಾಕ್ ಮಾಡ್ಬೋದು, IAS IPS ಆಗ್ತೀರಾ, ಆ ಗ್ಯಾರಂಟಿ ನಾನು ಕೊಡ್ತೀನಿ ಆಯಿತಾ. ಅದರಿಂದ ಟೈಮ್ ಜಾಸ್ತಿ ತೊಗೊಳ್ಳಿ, ಕಷ್ಟ ಇದ್ದರೆ ಇನ್ನೂ ಜಾಸ್ತಿ ಎಫರ್ಟ್ ಆಗಬೇಕು, ಜಾಸ್ತಿ ಕಷ್ಟ ಇದ್ದರೆ ಜಾಸ್ತಿ ಎಫರ್ಟ್ ಆಗಬೇಕು. ಆ ರೀತಿ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಾಸ್ಟರ್ ಪೀಸ್ ಹಾಕಿದ್ರಿ, ಇದನ್ನು ಮಾಸ್ಟರ್ ಪೀಸ್ ಆದರೆ ಮುಂದೊಂದು ದಿನ ನೀವು IAS IPS IAS IPS ಆಗಿರ್ತಾರೆ ಆಯಿತಾ. ಅದನ್ನು ನಾನು ನೋಡಲೇಬೇಕು. ಅಟ್ಲೀಸ್ಟ್ 100 ಮಕ್ಕಳು ಮುಂದೊಂದು ದಿನ IAS IPS ಆಗೋದನ್ನು ನಾನು ನೋಡಬೇಕು. ಈ ನವೋದಯ ಈ ಸೈನಿಕೆಲ್ಲ ಬರೆದು ಈ ವರ್ಷ ಏನು ಬರೀತಾರೆ, ಈ ವರ್ಷ ಮುಂದಿನ ವರ್ಷ ಏನು ಬರೀತಾರೆ, 100 ಮಕ್ಕಳು ನಾನು ಕಣ್ಣಾರೆ ನೋಡಬೇಕು. ಅದು ನನ್ನ ಟಾರ್ಗೆಟ್ ಇರುತ್ತೆ ಆಯಿತಾ. ಕ್ವಶನ್ ನಂಬರ್ 35ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 35ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕ್ಯೂನ ತಾಯಿ ಆಯಿತಾ, ಬರ್ಕೊಳ್ಳಿ. ಕ್ಯೂನ ತಾಯಿ, ಕ್ಯೂನ ತಾಯಿ ಪಿನ ಸಹೋದರಿ, ಪಿಗೆ ಸಹೋದರಿ ಆಗಬೇಕು, ಸಹೋದರಿ ಆಗಬೇಕು. ಕ್ಯೂನ ತಾಯಿ ಪಿಗೆ ಸಹೋದರಿ ಆಗಬೇಕು, ಕ್ಯೂನ ತಾಯಿ ಪಿನ ಸಹೋದರಿ ಮತ್ತು ಎಂನ ಮಗಳು, ಎಂನ ಮಗಳು. ನೋಡಿ ಒಂದು ಸೆಂಟೆನ್ಸಲ್ಲಿ ಎಷ್ಟು ಇದು ಕೊಟ್ಟಿದ್ದಾನೆ, ಡೀಟೇಲ್ಸ್ ಕೊಟ್ಟಿದ್ದಾನೆ. ಒಂದೇ ಒಂದು ಸೆಂಟೆನ್ಸಲ್ಲಿ ಇಷ್ಟು ಡೀಟೇಲ್ ಕೊಟ್ಟಿದ್ದಾನೆ. ರಿಪೀಟ್ ಮಾಡ್ತೀನಿ. ಕ್ಯೂನ ತಾಯಿ ಪಿನ ಸಹೋದರಿ ಮತ್ತು ಎಂನ ಮಗಳು ಆಯಿತಾ. ಕ್ಯೂನ ತಾಯಿ ಪಿನ ಸಹೋದರಿ ಮತ್ತು ಇವರು ಎಂನ ಮಗಳು. ನೆಕ್ಸ್ಟ್ ನೋಡಿ, ಎಸ್ ಪಿನ ಮಗಳು, ಎಸ್ ಪಿನ ಮಗಳು, ಎಸ್ ಪಿನ ಮಗಳು, ಎಸ್ ಪಿನ ಮಗಳು ಮತ್ತು ಟಿನ ಸಹೋದರಿ, ಟಿನ ಸಹೋದರಿ ಆಯ್ತಾ. ಎಸ್ ಪಿನ ಮಗಳು ಹಾಗೂ ಟಿಗೆ ಸಹೋದರಿ ಆಗಬೇಕು. ಎಸ್ ಪಿಗೆ ಮಗಳಾಗಬೇಕು, ಟಿಗೆ ಸಹೋದರಿ ಆಗಬೇಕು. ಈಗ ನೋಡಿ ಫೈನಲ್ ಆಗಿ ಹೇಳಿ. ಹಾಗಾದರೆ ಎಮ್ಮು ಟಿಗೆ ಏನಾಗಬೇಕು ನೋಡಿ, ಎಮ್ಮು ಟಿಗೆ ಏನಾಗಬೇಕು, ಎಮ್ಮು ಟಿಗೆ ಏನಾಗಬೇಕು ನೋಡಿ. ಈ ಲೈನಲ್ಲಿ ಇದಾರಲ್ಲ, ಈ ಲೈನಲ್ಲಿ ಇರೋರೆಲ್ಲ ಮಕ್ಕಳಾಗ್ತಾರೆ, ಮಕ್ಕಳು
ಆಯಿತಾ. ಈ ಲೈನಲ್ಲಿ ಇರೋರೆಲ್ಲ ಮಕ್ಕಳಾಗ್ತಾರೆ. ಈ ಲೈನಲ್ಲಿ ಇದಾರಲ್ಲ, ಈ ಲೈನಲ್ಲಿ ಇರೋರೆಲ್ಲ ಪೇರೆಂಟ್ ಆಗ್ತಾರೆ, ಪೋಷಕರು ಆಗ್ತಾರೆ. ಪೋಷಕರು ಅಂದರೆ ಅಪ್ಪ ಅಮ್ಮ ಆಗ್ಬೋದು. ಪೋಷಕರು ಅಂದರೆ ಅಪ್ಪ ಅಥವಾ ಅಮ್ಮ, ಆಯಿತಾ. ಈ ಲೆವೆಲ್ ಇರ್ತಾರಲ್ಲ ಇವರೆಲ್ಲ ಅಜ್ಜಿ ತಾತ, ಅಜ್ಜಿ ಅಥವಾ ತಾತ, ಆಯಿತಾ. ಇವರೆಲ್ಲ ಮಕ್ಕಳು, ಇವರೆಲ್ಲ ಪೋಷಕರು, ಇವರೆಲ್ಲ ಅಜ್ಜಿ ತಾತ. ಅಂದರೆ ಎಮ್ಮು ಟೀಗೆ ಏನಾಗಬೇಕು, ಎಮ್ಮು ಟೀಗೆ ಗ್ರ್ಯಾಂಡ್ ಫಾದರ್ ಅಥವಾ ಗ್ರ್ಯಾಂಡ್ ಮದರ್, ಅಜ್ಜಿ ಅಥವಾ ತಾತ ಆಗ್ಬೇಕು, ಆಯಿತಾ. ಆಪ್ಷನ್ ಡಿ ಬರುತ್ತೆ. ಅಜ್ಜ ಅಥವಾ ಅಜ್ಜಿ, ಅಜ್ಜಿ ತಾತ, ಅಜ್ಜ ಅಜ್ಜಿ ಏನು ಬೇಕಾದ್ರೂ ಆಗ್ಬೋದು, ಆಯಿತಾ. ಕ್ವಶನ್ ನಂಬರ್ 35 ಆಪ್ಷನ್ ಡಿ ಆಗಿರುತ್ತೆ. ನೋಡಿ ಇನ್ನೊಂದ್ಸಲ ಫ್ಲೋ ಚಾರ್ಟ್ನ ಯಾವ ರೀತಿ ಬರಿಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ. ನೋಡಿ ಇವ್ರ ಪೇರೆಂಟು, ಇವ್ರ ತಾಯಿ, ಆಯಿತಾ. ಇವ್ರ ಪೇರೆಂಟ್ ಅಂದರೆ ಮೇಲ್ಗಡೆ ಬರ್ಕೊಳ್ಳಿ, ಇವರ ಅಪ್ಪ ಅಮ್ಮ ಅಂದರೆ ಮೇಲ್ಗಡೆ ಬರ್ಕೊಳ್ಳಿ, ಇವ್ರ ಮಗಳು ಅಂದರೆ ಕೆಳಗಡೆ ಬರ್ಕೊಳ್ಳಿ, ಇವ್ರ ಮಗಳು ಅಂದರೆ ಕೆಳಗಡೆ ಬರ್ಕೊಳ್ಳಿ, ಆಯಿತಾ. ಯಾವಾಗಲೂ ಯಾವುದೋ ಒಂದು ಫಿಕ್ಸ್ ಆಗಿರುತ್ತೆ. ಕ್ಯೂಗೆ ತಾಯಿ ಅಂದರೆ ಮೇಲ್ಗಡೆ ಬರ್ಕೊಳ್ಳಿ, ಕ್ಯೂಗೆ ತಾಯಿ ಅಂದರೆ ಇವ್ರಿಗೆ ಮೇಲ್ಗಡೆ ಬರ್ಕೊಳ್ಳಿ, ಆಯಿತಾ. ಕ್ಯೂನ ತಾಯಿ ಅಂದರೆ ಇವ್ರ ಮೇಲ್ಗಡೆ ಬರ್ಕೊಳ್ಳಿ. ಪಿನ ಮಗಳು ಅಂದರೆ ಕೆಳಗಡೆ ಬರ್ಕೊಳ್ಳಿ, ಪಿನ ಮಗಳು ಅಂದರೆ ಪಿಗಿಂತ ಕೆಳಗಡೆ ಬರ್ಕೊಳ್ಳಿ. ಈ ರೀತಿ ಫ್ಲೋ ಚಾರ್ಟ್ ಬರೆಯೋದು ಕಲ್ತ್ಕೋಬೇಕು. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಯೂನ ತಾಯಿ ಅಂದರೆ ಮೇಲ್ಗಡೆ ಬರ್ಕೋಬೇಕು, ಕ್ಯೂಗೆ ತಾಯಿ ಅಂದರೆ ಇವ್ರ ಮೇಲ್ಗಡೆ ಬರ್ಕೊಳ್ಳಿ, ಪಿನ ಮಗಳು ಅಂದರೆ ಕೆಳಗಡೆ ಬರ್ಕೊಳ್ಳಿ, ಪಿನ ಮಗಳು ಅಂದರೆ ಕೆಳಗಡೆ ಬರ್ಕೊಳ್ಳಿ, ಆಯಿತಾ. ಗ್ರ್ಯಾಂಡ್ ಪೇರೆಂಟ್ ಅಜ್ಜಿ ಅಥವಾ ತಾತ ಅಂದ ತಕ್ಷಣ ಇವ್ರಿಗೆ ಅಜ್ಜಿ ಅಥವಾ ತಾತ ಅಂದ ತಕ್ಷಣ ಒಂದು ಸ್ಟೆಪ್ನ ಬಿಟ್ಟು ಒಂದು ಸ್ಟೆಪ್ ಬರ್ಕೊಳ್ಳಿ, ಆಯಿತಾ. ಇವ್ರಿಗೆ ಅಜ್ಜಿ ಅಥವಾ ತಾತ ಅಂದರೆ ಒಂದು ಸ್ಟೆಪ್ನ ಬಿಟ್ಟು ಇನ್ನೊಂದು ಸ್ಟೆಪ್ ಬರ್ಕೊಳ್ಳಿ, ಆಯಿತಾ. ಈ ಸ್ಟೆಪ್ಪಲ್ಲಿ ಅವ್ರ ಪೇರೆಂಟ್ ಬರ್ತಾರೆ, ಅಪ್ಪ ಅಮ್ಮ ಬರ್ತಾರೆ, ಅದಾದಮೇಲೆ ಅಜ್ಜಿ ತಾತ ಬರ್ತಾರೆ, ಆಯಿತಾ. ಮತ್ತೆ ಅಣ್ಣ ತಮ್ಮ ತಂಗಿ, ಅಣ್ಣ ತಮ್ಮ ತಂಗಿ ಗಂಡ ಹೆಂಡತಿನೆಲ್ಲ ಒಂದು ಲೈನಲ್ಲಿ ಬರ್ಕೊಳ್ಳಿ, ಒಂದು ಲೆವೆಲಲ್ಲಿ ಬರ್ಕೊಳ್ಳಿ. ಅಣ್ಣ ತಮ್ಮ ತಂಗಿ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಕಸಿನ್ಸು ಇವರೆಲ್ಲ ಒಂದು ಲೈನಲ್ಲಿ ಬರ್ಕೊಳ್ಳಿ. ಅಣ್ಣ ತಮ್ಮ ಅಕ್ಕ ತಂಗಿ ಕಸಿನ್ಸು ಗಂಡ ಹೆಂಡತಿ ಸಹೋದರ, ಆಯಿತಾ. ಇದೆಲ್ಲ ಒಂದು ಲೈನಲ್ಲಿ ಬರ್ಕೋಬೇಕು, ಯಾಕೆಂದರೆ ಅವ್ರದೆಲ್ಲ ಒಂದೇ ಏಜ್ ಇರುತ್ತೆ, ಆಯಿತಾ. ಹಸ್ಬೆಂಡು ವೈಫು ಗಂಡ ಹೆಂಡತಿ, ಆಯಿತಾ. ಬ್ರದರು ಸಿಸ್ಟರು ಅಥವಾ ಸಿಸ್ಟರು ಅಥವಾ ಬ್ರದರು, ಆಯಿತಾ. ಅಥವಾ ಕಸಿನ್ಸು, ಆಯಿತಾ. ಅವರೆಲ್ಲ ಒಂದು ಲೈನಲ್ಲಿ ಬರ್ಕೊಳ್ಳಿ, ಎಲ್ಲ ಒಂದೇ ಲೈನಲ್ಲಿ ಬರ್ಕೊಳ್ಳಿ, ಆಯಿತಾ. ಅವ್ರ ಪೇರೆಂಟ್ಸ್ ಎಲ್ಲ ನೆಕ್ಸ್ಟ್ ಲೈನಲ್ಲಿ ಬರ್ಕೊಳ್ಳಿ, ನೆಕ್ಸ್ಟ್ ಲೈನಲ್ಲಿ ಬರ್ಕೊಳ್ಳಿ. ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಅದು ನೆಕ್ಸ್ಟ್ ಲೈನಲ್ಲಿ ಬರ್ಕೊಳ್ಳಿ, ಅದಾಯ್ತಾ. ಈ ಟೆಕ್ನಿಕ್ ಯೂಸ್ ಮಾಡಿ, ಈ ಟೆಕ್ನಿಕ್ ಅಥವಾ ಈ ಫ್ಲೋ ಚಾರ್ಟ್ ಮೆಥಡ್ನ ಯೂಸ್ ಮಾಡಿದ್ರೆ ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಆಯಿತಾ. ಕ್ವಶನ್ ನಂಬರ್ 35 ಆಪ್ಷನ್ನು ಡಿ ಆಗಿರುತ್ತೆ. ಮತ್ತು ನೋಡಿ ಇದು ತುಂಬ ಈಸಿ ಅಲ್ಲ. ನಾನು ಸುಮಾರು ಚಾಪ್ಟರ್ ಮಾಡಿದ್ದೀನಿ, ಸುಮಾರು ಒಂದು 25 ಮ್ಯಾಥ್ಸ್ ಚಾಪ್ಟರ್ ಮಾಡಿದ್ದೀನಿ, 25 ಮ್ಯಾಥ್ಸ್ ಚಾಪ್ಟರ್ ಮಾಡಿದ್ದೀನಿ, ಗಣಿತದ 25 ಪಾಠಗಳು ಮಾಡಿದ್ದೀನಿ. ಅದಾದಮೇಲೆ ಸೈನಿಕಲ್ಲಿ 13 ಚಾಪ್ಟರ್ ಮಾಡಿಬಿಟ್ಟು ಇದು 14ನೇ ಚಾಪ್ಟರ್ ಮಾಡ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ? 25 ಮ್ಯಾಥ್ಸ್ ಚಾಪ್ಟರ್ಸ್ನ ಮಾಡಿದ್ದೀನಿ. ಅದಾದಮೇಲೆ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸಲ್ಲಿ 13 ಚಾಪ್ಟರ್ ಕಂಪ್ಲೀಟ್ ಮಾಡಿಬಿಟ್ಟು ಇದು 14ನೇ ಚಾಪ್ಟರ್ ಮಾಡ್ತಾ ಇದ್ದೀನಿ. ಅಂದರೆ ಎಷ್ಟು 25 ಆಲ್ಮೋಸ್ಟ್ 15 ಅಂದರೆ ಆಲ್ಮೋಸ್ಟ್ 39-40 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ ಇದುವರೆಗೂ. ಔಟ್ ಆಫ್ ಏನದು 40ಕ್ಕೆ 39 ಚಾಪ್ಟರ್ ಏನೋ ಮಾಡಿದ್ದೀನಿ, 39 ಚಾಪ್ಟರ್ ಮಾಡಿದ್ದೀನಿ. ಈ ಟೋಟಲ್ 39 ಚಾಪ್ಟರ್ ಇದೆಯಲ್ಲ, ಈ ಒಟ್ಟು 39 ಚಾಪ್ಟರ್ ಇದುವರೆಗೂ ಏನು ಕಂಪ್ಲೀಟ್ ಮಾಡಿದ್ದೀನಿ ಅದರಲ್ಲಿ ಟಫೆಸ್ಟ್ ಅಂದರೆ ಈ ಚಾಪ್ಟರ್ ಬ್ಲಡ್ ರಿಲೇಷನ್, ರಕ್ತ ಸಂಬಂಧಗಳು. ರಕ್ತ ಹೀರ್ಬಿಡುತ್ತೆ ನಂದೇ ಇರ್ತಾ ಇದೆ, ಆಯಿತಾ. ಟೀಚರು ನಮ್ಮದೇ ರಕ್ತ ಇರ್ತಾ ಇದೆ ಅಂದರೆ ಮಕ್ಕಳು ಸಾಮಾನ್ಯವಾಗಿ ನಿಮ್ಮದು ಅಷ್ಟೇ ಕಷ್ಟ ಅನಿಸುತ್ತೆ, ಆಯಿತಾ. ಈ 39 ಚಾಪ್ಟರ್ ಇದುವರೆಗೂ ಏನು ಪಾಠ ಮಾಡಿದ್ದೀನಿ ಅದರಲ್ಲಿ ತುಂಬ ಟಫೆಸ್ಟ್ ನನಗನ್ಸೋದು, ಆಯಿತಾ. ನನಗನ್ಸೋದು ಬೇರೆಯವ್ರಿಗೆ ಗೊತ್ತಿಲ್ಲ, ನನಗನ್ಸೋದು ಬ್ಲಡ್ ರಿಲೇಷನ್, ಆಯಿತಾ. ತಲೆನೋವು ಬಂದ್ಬಿಡುತ್ತೆ ಇದು, ಈ ಸಂಬಂಧಗಳ ಅರ್ಥ ಮಾಡೋಷ್ಟೊಳಗಡೆ ತಲೆನೋವು ಬಂದ್ಬಿಡುತ್ತೆ, ಆಯಿತಾ. ಸರಿಯಾಗಿ ಏನಾರು ನಾವು ಅದರಲ್ಲೂ ನನಗೆ ಫ್ಯಾಮಿಲಿಯಲ್ಲಿ ಎಲ್ಲರ ಟಚ್ ಎಲ್ಲ ಕಡಿಮೆ, ಆಯಿತಾ. ನಾನು ಊರು ಬಿಟ್ಟು ಹೋಗಿ ಒಂದು 25 ವರ್ಷ ಆಗಿತ್ತು, ಈಗ ವಾಪಸ್ ಬಂದಿದ್ದೀನಿ. ಈ ಸಂಬಂಧಗಳು, ರಿಲೇಷನು, ಫ್ರೆಂಡ್ಸು ಅದೆಲ್ಲ ಮಾವನ ಮಗ, ಅಕ್ಕನ ಮಗ, ತಂಗಿ ಮಗ, ಇದೆಲ್ಲ ರಿಲೇಷನ್ ಇಲ್ಲ ನನಗೆ ಇನ್ನೂ ಅರ್ಥ ಆಗಿಲ್ಲ. ಮೋಸ್ಟ್ಲಿ ಅದಕ್ಕೋಸ್ಕರ ನನಗೆ ಇದು ಟಫೆಸ್ಟ್ ಅಂತ ಅನ್ನಿಸ್ತಾ ಇರ್ಬೋದು, ಗೊತ್ತಿಲ್ಲ. ಯಾಕೆಂದರೆ ಯಾವ್ದು ಮದುವೆಗೆ ಹೋಗಲ್ಲ, ಫಂಕ್ಷನ್ಗೆ ಹೋಗಲ್ಲ, ಗೃಹ ಪ್ರವೇಶಕ್ಕೆ ಹೋಗಲ್ಲ, ತಿಥಿಗೆ ಹೋಗಲ್ಲ, ಯಾವುದಕ್ಕೂ ಹೋಗಲ್ಲ ನಾನು. ಮೋಸ್ಟ್ಲಿ ಅದರಿಂದ ನನಗೆ ಈ ಚಾಪ್ಟರ್ ಟಫ್ ಅಂತ ಅನ್ನಿಸ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ ಯಾವುದು ಪರ್ಟಿಕ್ಯುಲರ್ ರೀಸನ್ ಅಂತ. ಸಾಮಾನ್ಯವಾಗಿ ನನಗೆ ಈ 39 ಚಾಪ್ಟ್ರಲ್ಲಿ ಇದು ಟಫೆಸ್ಟ್ ಅಂತ ಅನ್ನಿಸ್ತು. ಟಫೆಸ್ಟ್ ಅಂದರೆ ಯಾವ ರೀತಿ ಅಂದರೆ, ನಾನು ಆನ್ಲೈನಲ್ಲಿ ಒಂದು 20 ಲೆಕ್ಕನ 2 ಅವರ್ಸಲ್ಲಿ ಸಾಲ್ವ್ ಮಾಡ್ತೀನಿ ಸಾಮಾನ್ಯವಾಗಿ. ಇದುವರೆಗೂ ಏನು ಒಂದು 150-200 ವೀಡಿಯೋ ಮಾಡಿದ್ದೀನೋ, 20 ಲೆಕ್ಕ ಸಾಲ್ವ್ ಮಾಡಬೇಕು ಅಂದರೆ 2 ಅವರ್ಸ್ ತೊಗೋತೀನಿ. ಅಂದರೆ ಪ್ರತಿ 10 ಲೆಕ್ಕಕ್ಕೆ 1 ಅವರ್ ತೊಗೋತೀನಿ, ಆಯಿತಾ. 10 ಲೆಕ್ಕ ಸಾಲ್ವ್ ಮಾಡ್ಬೇಕಾದ್ರೆ 1 ಅವರ್ ತೊಗೋತೀನಿ, ಆಯಿತಾ. ಸಾಮಾನ್ಯವಾಗಿ ಇನ್ ಜನರಲಿ 10 ಲೆಕ್ಕ ಮ್ಯಾಥಮೆಟಿಕ್ಸ್, ಸೈನಿಕ್ ಸ್ಕೂಲ್ ಆಗಿರೋ ನವೋದಯ ಇರ್ಬೋದು,
10 ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ 1 ಅವರ್ ತೊಗೋತೀನಿ ಆಯಿತಾ. ಅದರಲ್ಲಿ 2-3 ಸಲ ರಿಪಿಟೇಷನ್ ಆಗಿರುತ್ತೆ, ಕಾಮನ್ ಅದು. ಯಾವುದೋ ಪರ್ಫೆಕ್ಟ್ ಅಂದರೆ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಚಾಪ್ಟರ್ ಏನಾಗ್ತಾ ಇದೆ ಅಂದರೆ ನನಗೆ 1.5 ಅವರ್ 5 ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ತೊಗೊಳ್ತಾ ಇದ್ದೀನಿ. ಬರೀ 5 ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾನು 1.5 ಅವರ್ ತೊಗೋತಾ ಇದ್ದೀನಿ. ಕಡಿಮೆ ಅಂದರೆ 1 ಅವರು, ಮ್ಯಾಕ್ಸಿಮಮ್ 1.5 ಅವರು, 2 ಅವರ್ಸ್ ಆ ಥರ ತೊಗೋತಾ ಇದ್ದೀನಿ. ಅಷ್ಟು ಟಫ್ ಅಂತ ನನಗೆ ಅನ್ನಿಸ್ತಾ ಇದೆ ಆಯಿತಾ. ನಾನೀಗ ಈ ಲೆಕ್ಕ ಸಾಲ್ವ್ ಮಾಡಿದ್ದೀನಿ ಅಂದರೆ 4-5 ಸಲ ಬೋರ್ಡ್ ಮೇಲೆ ಬರ್ತಿದ್ದೀನಿ. 4-5 ಸಲ ಬೋರ್ಡ್ ಮೇಲೆ ಬರೆದ್ಬಿಟ್ಟು ನನಗೆ ಸಮಾಧಾನ ಆಗಿಲ್ಲ. 5ನೇ ಸಲ ಏನೋ ಇದನ್ನು ಬರೆದ್ಬಿಟ್ಟು ಇದು ಮಾಡ್ತೀನಿ. ಪ್ರತಿಯೊಂದು ಲೆಕ್ಕನೂ ಹಿಂಗೆ ಮಾಡಿದ್ದೀನಿ. ಈ ಚಾಪ್ಟ್ರಲ್ಲಿ ಪರ್ಟಿಕ್ಯುಲರ್ಲಿ ಈ 35 ಲೆಕ್ಕನ ಒಂದೊಂದು ಲೆಕ್ಕನ 5 ಸಲ ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಆನ್ಲೈನ್ ಈಗ ಏನು ಮಾಡ್ತಾ ಇದ್ದೀನಿ, ಇದರಿಂದ 4 ಸಲ ಮಾಡಿದ್ದೀನಿ. ಅದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ, ಅಂದರೆ ಟ್ರಿಮ್ ಮಾಡ್ಬಿಟ್ಟು ಆಚೆ ಬಿಸಾಕ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆದರೆ ಅರಿಕತೆ ಆಗುತ್ತೆ ಎಲ್ಲ ನೋಡೋದು. ಯೂಟ್ಯೂಬ್ ಚಾನಲ್ ನೋಡೋದು ಬಿಟ್ಬಿಡ್ತೀರಾ, ಅದನ್ನೆಲ್ಲ ಅಪ್ಲೋಡ್ ಮಾಡ್ಬಿಟ್ಟು ಎಲ್ಲ ಹೇಳೋದೆಲ್ಲ ಪ್ರಾಕ್ಟೀಸ್ ಅದೆಲ್ಲ ಬಿಸಾಕ್ಬಿಟ್ಟು ಇದು ಮಾತ್ರ ಅಪ್ಲೋಡ್ ಮಾಡಿ. ಅದರಿಂದ ನೀವು ಅಷ್ಟೇ, ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಆಯಿತಾ. ಸ್ವಲ್ಪ ಟಫ್ ಇದ್ದರೆ ಸ್ವಲ್ಪ ಎಫರ್ಟು, ಜಾಸ್ತಿ ಟಫ್ ಇದ್ದರೆ ಜಾಸ್ತಿ ಎಫರ್ಟು ಆಯಿತಾ. ತುಂಬ ಟಫ್ ಇದ್ದರೆ ತುಂಬ ಎಫರ್ಟ್ ಹಾಕಿ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅದೇ ಇದೆ ಸಕ್ಸಸ್ ಫಾರ್ಮುಲಾ ಅಷ್ಟೇ. ಏನದು ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸ್, ಪೇಷನ್ಸ್. ಕನ್ಸಿಸ್ಟೆನ್ಸ್ ಅಂದರೆ ಪ್ರತಿದಿನ ಅದೇ ಟೈಮ್ಗೆ ಎದ್ದು ನಾವು ಏನು ಕೋಚಿಂಗ್ ತೊಗೋತಾ ಇರ್ತೀವಿ, ಸೈನಿಕ್ ಸ್ಕೂಲ್ ಆಗಿರ್ಬೋದು ಅಥವಾ ನವೋದಯ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಕನ್ಸಿಸ್ಟೆನ್ಸಿ ಪ್ರತಿದಿನ ಇರಬೇಕು. ಜ್ವರನಾರ ಬರಲಿ, ನೆಗಡಿನಾರ ಇರಲಿ, ಯಾರ್ದಾರು ಮದುವೆ ಇರಲಿ, ಗೃಹ ಪ್ರವೇಶ ಇರಲಿ ಆಯಿತಾ, ಇನ್ನೇನೇ ಇರಲಿ, ಪ್ರತಿದಿನ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು. ನವೋದಯ ಕೋಚಿಂಗ್ ತೊಗೋಬೋದು. ನೆಕ್ಸ್ಟ್ ಪರ್ಸಿಸ್ಟೆನ್ಸ್, ಪದೇ ಪ್ರಯತ್ನ ಮಾಡಬೇಕು. ಯಾವುದೋ ಲೆಕ್ಕ ಟಫ್ ಅಂದರೆ ಬಿಟ್ಬಿಡೋದಲ್ಲ, ಹಾಳಾಗೋಗ್ಲಿ 1 ಮಾರ್ಕ್ಸು 2 ಮಾರ್ಕ್ಸು ಅಂತ ಬಿಡೋದಿಲ್ಲ. ಪರ್ಸಿಸ್ಟೆನ್ಸ್ ಪದೇ ಪ್ರಯತ್ನ ಮಾಡಿ, 4-5 ಸಲ ಟ್ರೈ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಅದೇ ಹೇಳ್ತೀನಲ್ಲ, ಹುಡುಗರೇ ದೇವರೇ ಸಿಗ್ತಾರೆ. ಇನ್ನು ಇವೆಲ್ಲ ಯಾವ ಲೆಕ್ಕ. ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದರು ಆಯಿತಾ, ಅವರು ದೇವರಿಲ್ಲ ಅಂದ್ಬಿಟ್ಟು ಹುಡ್ಕೊಂಡು ತಿರುಗಾಡ್ತಾ ಇದ್ರಂತೆ. ರಾಮಕೃಷ್ಣ ಪರಮಹಂಸ ಸಿಕ್ಕಿದ್ರಂತೆ. ಆಗ ಅವರು ಎದೆ ಮೇಲೆ ಕಾಲಿಟ್ಟು ದೇವ್ರು ತೋರಿಸಿದ್ರಂತೆ ರಾಮಕೃಷ್ಣ ಪರಮಹಂಸ. ಅದಾದಮೇಲೆ ಇವರು ಏನಾದ್ರು ದೇವ್ರ ಬಗ್ಗೆ ನಂಬಿಕೆ ಬಂದಿದ್ರು ಸ್ವಾಮಿ ವಿವೇಕಾನಂದರಿಗೆ. ಅದಕ್ಕೆ ಹುಡುಗರೇ ದೇವರೇ ಸಿಗ್ತಾರೆ, ಇವೆಲ್ಲ ಯಾವುದು ಕಾಂಜಿ ಪಿಂಜಿ ಇವೆಲ್ಲ, ಅದ್ರ ಮುಂದೆ ಹೋಲ್ಸ್ಕೊಂಡು ಇವೆಲ್ಲ ಕಾಂಜಿ ಪಿಂಜಿ. ಆದ್ದರಿಂದ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಿ, ಪರ್ಸಿಸ್ಟೆನ್ಸ್ ಆಗಿ ಪದೇ ಪ್ರಯತ್ನ ಹಾಕಿ, ಮತ್ತು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಇದೇ ಸಕ್ಸಸ್ ಫಾರ್ಮುಲಾ ಆಯಿತಾ. ಕ್ವಶನ್ ನಂಬರ್ 35ಗೆ ಆಪ್ಷನ್ ಡಿ.